ಗೈಸ್, ಇಲ್ಲಿವರೆಗೂ ನಾವು ಕಳ್ಳರ ಗ್ಯಾಂಗ್ಗಳು ಕಳ್ಳತನವನ್ನ ಮಾಡೋದನ್ನ ನೋಡಿ ಬರ್ತಾ ಇದೀವಿ. ಬಟ್ ಆದ್ರೆ ಇವತ್ತಿನ ನಮ್ಮ ಸ್ಟೋರಿಯಲ್ಲಿ ನಾವು ನೋಡ್ತಾ ಇರೋದು ಬ್ಯಾಂಕಿನ ಒಳಗಡೆ ವರ್ಕನ ಮಾಡಿ ಬರ್ತಾ ಇರುವ ಮ್ಯಾನೇಜರ್ನೇ ಅಲ್ಲಿ ಇರ್ತಾ ಇರುವ ಮಿಲಿಯನ್ ಗಟ್ಟಲೆ ಹಣವನ್ನ ಕದಿಯೋದಿಕ್ಕಾಗಿ ನೋಡ್ತಾನೆ. ಹಾಗಿದ್ರೆ ಬ್ಯಾಂಕಿನ ಮ್ಯಾನೇಜರೇ ಅಷ್ಟೊಂದು ಹಣವನ್ನ ಕದಿಯೋದಿಕ್ಕಾದ್ರೂ ಹೇಗೆ ಸಾಧ್ಯ? ಅಂಡ್ ಅದ್ರ ಹಿಂದೆ ಇರುವ ಕಾರಣವಾದ್ರೂ ಏನು? ಅದು ಅಲ್ಲದೆ ಅವನು ಕೋಟಿ ಕೋಟಿ ಹಣವನ್ನ ಲೂಟಿಯನ್ನ ಮಾಡ್ತಾನ ಇಲ್ವಾ ಅನ್ನುವ ಒಂದು ಕ್ರೇಜಿ ಮೂವಿಯನ್ನೇ ನೋಡ್ತಿದೀವಿ. ಅಂದಾಗೆ ನಾವು ನೋಡೋದಿಕ್ಕೆ ಬಂದಿರ್ತಾ ಇರುವ ಮೂವಿ ಇವಾಗ ತಾನೇ ರೀಸೆಂಟ್ ಆಗಿ ರಿಲೀಸ್ ಆಗಿರ್ತಾ ಇರುವ ನೋ ಆರ್ಡಿನರಿ ಹೈಯೆಸ್ಟ್ ಅನ್ನುವಂತಹ ಮೂವಿ. ವಿಡಿಯೋ ಮಾತ್ರ ಸಖತ್ತಾಗಿದೆ, ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನೀವೇನಾದ್ರೂ ಇನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ನಮ್ಗೆ ಒಂದು ವಿಷಯವನ್ನ ತಿಳಿಸ್ತಾರೆ. ಇದೊಂದು ನಾರ್ಮಲ್ ಆದ ಬರೀ ಆರ್ಡಿನರಿ ಮೂವಿ ಅಲ್ಲ, ಬದಲಾಗಿ ಟ್ರೂ ಇನ್ಸಿಡೆಂಟ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಮಾಡಿರುವಂತಹ ಮೂವಿ. ಅಂಡ್ ಇವಾಗ ನಮ್ಮ ಕತೆ ಶುರುವಾಗೋದು ಲಾಸ್ ಏಂಜಲೀಸ್ ನ ಒಂದು ಸಿಟಿಯಿಂದ. ಅಂಡ್ ಇವಾಗ ನಮ್ಮ ಸ್ಟೋರಿಯಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿರುವಂತಹ ರಿಚರ್ಡ್ ಮತ್ತೆ ಬ್ಯಾರಿ ಅನ್ನುವ ಇಬ್ಬರು ವ್ಯಕ್ತಿಗಳನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವರಿಬ್ಬರೂ ಕೂಡ ಒಂದು ಪ್ರೈವೇಟ್ ಆದ ಬ್ಯಾಂಕಿನಲ್ಲಿ ಕೆಲಸವನ್ನ ಮಾಡಿ ಬರ್ತಿದ್ದಾರೆ. ಅದ್ರಲ್ಲಿ ರಿಚರ್ಡ್ ಬ್ಯಾಂಕಿನ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡಿ ಬರ್ತಿದ್ದಾನೆ. ಇವಾಗ್ಲೂ ಕೂಡ ರೆಡಿಯಾಗಿ ಬ್ಯಾಂಕಿನಲ್ಲಿ ವರ್ಕನ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾರೆ. ಬಟ್ ಆದ್ರೆ ಬ್ಯಾಕ್ ಗ್ರೌಂಡ್ ನಲ್ಲಿ ನಮ್ಗೆ ತೋರಿಸ್ಬೇಕಾದ್ರೆ ಯಾರು ಇವರನ್ನ ಎಲ್ಲ ಕಡೆನೂ ಫಾಲೋವನ್ನ ಮಾಡಿನೇ ಬರ್ತಿದ್ದಾರೆ. ನೆಕ್ಸ್ಟ್ ನಮ್ಮ ರಿಚರ್ಡ್ ಟ್ರಾವೆಲ್ ಅನ್ನ ಮಾಡಿ ಅವನು ವರ್ಕನ ಮಾಡುವ ಬ್ಯಾಂಕಿಗಾಗಿನೇ ಬರ್ತಾನೆ. ಅಂಡ್ ಅಲ್ಲಿ ಬಂದು ಸೆಕ್ಯೂರಿಟಿ ಗಾರ್ಡ್ ಆಗಿರುವ ಜಿಮ್ ಅನ್ನುವ ವ್ಯಕ್ತಿಯನ್ನ ಭೇಟಿ ಮಾಡ್ತಾನೆ. ಆ ನಂತರ ಮ್ಯಾಕ್ಸ್ ಅನ್ನುವ ಸೆಕ್ಯೂರಿಟಿ ಆಫೀಸರ್ ನ ಹತ್ರಕ್ಕಾಗಿ ಬಂದು ಸ್ವಲ್ಪ ಮಾತಾಡ್ತಾನೆ. ಅಂಡ್ ಇವಾಗ ಈ ಬ್ಯಾಂಕ್ ನ ಒಳಗಡೆ ಇರುವ ಎನ್ವಿರಾನ್ಮೆಂಟ್ ಅನ್ನ ನಾವು ನೋಡ್ಬೇಕಾದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಕ್ರಿಸ್ಮಸ್ ಬರ್ತಾ ಇರೋದ್ರಿಂದ ಎಲ್ಲರೂ ಅದಕ್ಕಾಗಿನೇ ಪ್ರಿಪರೇಷನ್ ಅನ್ನ ಮಾಡ್ತಿದ್ದಾರೆ. ಇದ್ರ ನಡುವೆ ರಿಚರ್ಡ್ ನಮ್ಮ ಬ್ಯಾರಿ ಅವನನ್ನ ಗಮನಿಸಬೇಕಾದ್ರೆ ನಮ್ಮ ಬ್ಯಾರಿ ಲಾಕರ್ ಗಳ ಕೀಯನ್ನ ಇಟ್ಕೊಂಡು ಆಟವನ್ನ ಆಡ್ಕೊಂಡಿರ್ತಾನೆ. ಇದನ್ನ ನೋಡುವ ರಿಚರ್ಡ್ ಬ್ಯಾರಿ ಅವನ ಹತ್ರಕ್ಕಾಗಿನೇ ಬಂದು, ಲೋ ತಮ್ಮ, ಈ ರೀತಿಯಾಗಿ ಕೀಗಳನ್ನ ಇಟ್ಟು ನೀನು ಆಟವನ್ನ ಆಡ್ತಾ ಇದ್ರೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಇದನ್ನ ತಗೊಂಡೋಗಿಡು ಅನ್ನೋದಾಗಿನೇ ಹೇಳ್ಕೊತಾನೆ. ಅದಕ್ಕೆ ನಮ್ಮ ಬ್ಯಾರಿ, ನನ್ನ ಕೈಯಲ್ಲಿರುವ ಕೀಗಳನ್ನ ಕಿತ್ಕೊಂಡ್ರೆ ಮಾತ್ರ ಸಾಕಾಗಲ್ಲ ಅಂತ ಹೇಳಿ ಆ ಜಾಗವನ್ನ ಬಿಟ್ಟು ಹೊರಟು ಬರ್ತಾನೆ. ನೆಕ್ಸ್ಟ್ ನಮ್ಮ ಬ್ಯಾರಿ ಸ್ಯಾಂಟಾನ ಹಾಗೆ ಗೆಟಪ್ ಅನ್ನ ಹಾಕೊಂಡು ಇಲ್ಲಿ ವರ್ಕನ ಮಾಡ್ತಾ ಇರುವ ಎಲ್ಲ ಎಂಪ್ಲಾಯ್ಗಳಿಗೆ ಕೂಡ ಗಿಫ್ಟ್ ಗಳನ್ನ ಕೊಟ್ಟಿ ಬರ್ತಾನೆ. ಅಂಡ್ ಇದ್ರ ನಡುವೆ ಇಲ್ಲಿ ವರ್ಕನ ಮಾಡಿ ಬರ್ತಾ ಇರುವ ಒಬ್ಬ ಎಂಪ್ಲಾಯಿ ರಿಚರ್ಡ್ ಹತ್ರ ಬಂದು, ಸರ್, ನಾನು ಮಂಡೇ ಬರೋದಿಕ್ಕೆ ಆಗೋದಿಲ್ಲ, ನನ್ಗೆ ಲೀವ್ ಅನ್ನ ಕೊಡಿ ಅನ್ನೋದಾಗಿನೇ ಕೇಳ್ತಿರ್ತಾನೆ. ಅಂಡ್ ನಮ್ಮ ರಿಚರ್ಡ್ ಅವನ ಟೇಬಲ್ ಮೇಲೆ ಯಾರನ್ನ ಕೆಲಸದಿಂದ ಫೈರ್ ಮಾಡಿ ತೆಗೆದು ಹಾಕ್ಬೇಕು ಅಂತ ಒಂದು ಕಟ್ ಆಫ್ ಲಿಸ್ಟ್ ಅನ್ನ ರೆಡಿಯನ್ನ ಮಾಡಿ ಮಡಗಿರ್ತಾರೆ. ಸೊ ಆ ಎಂಪ್ಲಾಯ್ ಕೂಡ ಲಿಸ್ಟ್ ಅನ್ನ ನೋಡ್ತಿರ್ಬೇಕಾದ್ರೆ ನಮ್ಮ ರಿಚರ್ಡ್ ಉಲ್ಟವಾಗಿನೇ ತಿರುಗಿಸ್ತಾನೆ. ಯಾಕಂದ್ರೆ ಅದು ಕಾನ್ಫಿಡೆನ್ಶಿಯಲ್ ಆಗಿರೋದ್ರಿಂದ ಯಾರು ಕೂಡ ಅದ್ರ ಬಗ್ಗೆ ನೋಡ್ಬಾರ್ದು ಅಂತ. ಬಟ್ ಆದ್ರೆ ಆ ಎಂಪ್ಲಾಯ್ಗೆ ಕೆಲವೊಂದಷ್ಟು ಜನಗಳನ್ನ ತೆಗೆದು ಬಿಸಾಕ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡಿದೆ ಅಲ್ವಾ. ಸೊ ಸೀದಾ ನಮ್ಮ ಬ್ಯಾರಿ ಮತ್ತೆ ಮ್ಯಾಕ್ಸ್ ಅವಳ ಹತ್ರಕ್ಕಾಗಿನೇ ಬಂದು ಇದ್ರ ಬಗ್ಗೆ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಬ್ಯಾರಿ ನಮ್ಗೂ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿನೇ ಇಗ್ನೋರ್ ಮಾಡ್ತಾನೆ. ಆದ್ರೆ ಮ್ಯಾಕ್ಸು ಅವಳ ಕೆಲಸವನ್ನ ಕಳ್ಕೊಳ್ಳೋದಿಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಅನ್ಸುತ್ತೆ. ಒಂದ್ ವೇಳೆ ನಮ್ಮ ಹೆಸರು ಕೂಡ ಅದ್ರಲ್ಲಿ ಇದ್ರೆ ನಾವು ಏನನ್ನ ಮಾಡ್ಬೇಕು ಅಂತ ಟೆನ್ಷನ್ ಆಗ್ತಾಳೆ. ನೆಕ್ಸ್ಟ್ ಇವಾಗ ಎಲ್ಲರ ಡ್ಯೂಟಿನೇ ಮುಗ್ದೋಗಿರೋದ್ರಿಂದ ಸರಿ ಓಕೆ ಅಂತ ಎಲ್ಲರೂ ಮನೆಗೆನೆ ಬರ್ತಾರೆ. ಇನ್ನು ನಮ್ಮ ಬ್ಯಾರಿಯನ್ನ ನೋಡೋದಾದ್ರೆ ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡೋಣ ಅಂತ ಒಂದು ಕ್ಲಬ್ ಒಳಗಡೆಗೆನೆ ಬರ್ತಾನೆ. ಆಕ್ಚುಲ್ ಆಗಿ ನಮ್ಮ ಬ್ಯಾರಿಯ ಬಗ್ಗೆ ಹೇಳೋದಾದ್ರೆ ಇವನು ಫುಟ್ಬಾಲ್ ಕ್ಲಬ್ ನ ಒಬ್ಬ ಮೆಂಬರ್ ಆಗಿದ್ದಾನೆ. ಸೊ ಅವಾಗ ಮ್ಯಾಚ್ ಗಳ ಮೇಲೆ ಬೆಟ್ಟಿಂಗ್ ಗಳನ್ನವೇ ಕೂಡ ಕಟ್ಕೋತಿರ್ತಾನೆ. ಅಂಡ್ ಅದು ಅಲ್ಲದೆ ನಮ್ಮ ಬ್ಯಾರಿಯ ಫ್ಯಾಮಿಲಿಯಲ್ಲಿ ಇವನ ತಾಯಿಯನ್ನ ಬಿಟ್ರೆ ಇವನಿಗಾಗಿ ಅಂತ ಯಾರನ್ನುವೇ ಇದ್ದಿರ್ತಾನೆ ಇಲ್ಲ. ಸೊ ಇದೇ ಟೈಮಿಗೆ ಸರಿಯಾಗಿ ಟಿನ್ ಅನ್ನುವ ವ್ಯಕ್ತಿ ನಮ್ಮ ಬ್ಯಾರಿಯ ಹತ್ರಕ್ಕಾಗಿನೇ ಬಂದು, ನೀನು ಬ್ಯಾಂಕ್ ನಲ್ಲಿ ವರ್ಕನ ಮಾಡ್ತೀಯಲ್ವಾ, ಯಾವ ರೀತಿ ಇರುತ್ತೆ, ಕೀಗಳ ಬಗ್ಗೆ ಏನು ಅಂತ ಎಲ್ಲಾ ಕ್ವಶನ್ ಗಳನ್ನ ಕೇಳ್ತಿರ್ತಾನೆ. ಆದ್ರೆ ನಮ್ಮ ಬ್ಯಾರಿ ಯಾವುದೇ ರೀತಿಯಾದ ಆನ್ಸರ್ ಅನ್ನ ಕೊಡೋದಿಕ್ಕೇ ಆಗೋದಿಲ್ಲ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮ್ಯಾನೇಜರ್ ಆಗಿರುವ ನಮ್ಮ ರಿಚರ್ಡ್ ಅನ್ನ ತೋರಿಸ್ಬೇಕಾದ್ರೆ ಇವನ ಫ್ಯಾಮಿಲಿಯಲ್ಲಿ ಕೂಡ ಇವನ ಹೆಂಡತಿ ಆಗಿರೋ ಸೆಲಿನಾ ಅವಳನ್ನ ಬಿಟ್ರೆ ಯಾರನ್ನುವೇ ಇದ್ದಿರ್ತಾ ಇಲ್ಲ. ಆದ್ರೆ ಗಂಡ ಹೆಂಡತಿ ಇಬ್ಬರ ನಡುವೆ ಅಷ್ಟಾಗೇನು ಆಗಿ ಬರೋದಿಲ್ಲ. ಯಾಕಂದ್ರೆ ನಮ್ಮ ರಿಚರ್ಡ್ ಮ್ಯಾನೇಜ್ ಆಗಿರೋದ್ರಿಂದ ಯಾವಾಗ್ಲೂ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾನೆ. ವೀಕೆಂಡ್ ಬಂದ್ರೆ ಕೂಡ ಹೆಂಡತಿಯ ಜೊತೆ ಸ್ವಲ್ಪ ಟೈಮ್ ಅನ್ನು ಸ್ಪೆಂಡ್ ಮಾಡೋದಿಲ್ಲ. ಸೊ ಅದಕ್ಕಾಗಿನೇ ಇವಳು ಕೋಪವನ್ನ ಮಾಡ್ಕೊಂಡು ಜಗಳವನ್ನ ಮಾಡ್ತಿರ್ತಾಳೆ. ಅಂಡ್ ಇವಾಗ್ಲೂ ಕೂಡ ಇವರು ಜಗಳವನ್ನೇ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಸಡನ್ ಆಗಿ ಇವರ ಡೋರ್ ಅನ್ನ ಯಾರೋ ಬಂದು ನಾಕ್ ಅನ್ನ ಮಾಡ್ತಾರೆ. ಸರಿ ಓಕೆ ಅಂತ ನಮ್ಮ ಸೆಲಿನಾ ಕೂಡ ಹೊರಗಡೆ ಬಂದು ಓಪನ್ ಮಾಡಿ ನೋಡ್ಬೇಕಾದ್ರೆ ಯಾರೋ ಇಬ್ಬರು ಗಾರ್ಡ್ಸ್ ಗಳು, ಮೇಡಮ್, ನಿಮ್ಮ ತಂಗಿ ಅವರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಗಳನ್ನ ತಗೋಬೇಕು ಅಂತ ಸೀದಾ ಮನೆ ಒಳಗಡೆನೆ ನುಗ್ಗಿ ಬರ್ತಾರೆ. ಅಂಡ್ ಆ ಗಾರ್ಡ್ಸ್ ಗಳ ಬಗ್ಗೆ ಇವರು ಅರ್ಥವನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆ ಗಾರ್ಡ್ಸ್ ಗಳು ಗನ್ನನ್ನ ತೆಗೆದು ಇಬ್ಬರನ್ನೂ ಕೂಡ ಹಾಸ್ಟೇಜ್ ಅನ್ನ ಮಾಡ್ಕೊಂಡ್ ಬಿಡ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಬ್ಯಾರಿಯನ್ನ ತೋರಿಸ್ಬೇಕಾದ್ರೆ ಕೂಲ್ ಡ್ರಿಂಕ್ ಅನ್ನ ಕುಡ್ಕೊಂಡು ಅವನ ತಾಯಿಯ ಜೊತೆ ಫುಟ್ಬಾಲ್ ಮ್ಯಾಚ್ ಅನ್ನ ನೋಡಿಕೊಳ್ತಿರ್ತಾನೆ. ಅಂಡ್ ಇದೇ ಟೈಮಿಗೆ ಇಲ್ಲವೇ ಕೂಡ ಯಾರೋ ಡೋರ್ ಅನ್ನ ನಾಕ್ ಮಾಡ್ತಾರೆ.
ಸೊ ನಮ್ಮ ಬ್ಯಾರಿನವೇ ಬಂದು ಡೋರ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಇವರದವೇ ಕೂಡ ಹಾಸ್ಟೇಜ್ ಅನ್ನ ಮಾಡ್ಕೊಬಿಡ್ತಾರೆ. ನಂತರ ನಮ್ಮ ಬ್ಯಾರಿ ಯಾರಪ್ಪ ನೀವು, ಏನಕ್ಕಾಗಿ ಬಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರವೇ ಕೂಡ ಏನವೇ ಹೇಳೋದಿಲ್ಲ. ಆಕ್ಚುಲ್ ಆಗಿ ಎಲ್ಲಾ ಗೂಂಡಗಳಿಗಿವೆ ರಾಬರ್ಟ್ ಅನ್ನುವ ಒಬ್ಬ ಹೆಡ್ ಇದ್ದಾನೆ. ಸೊ ಇವಾಗ ರಾಬರ್ಟ್ ಕೂಡ ನಮ್ಮ ಬ್ಯಾರಿ ಅವನ ಮನೆಗಾಗಿನೇ ಬಂದಿದ್ದಾನೆ. ನೋಡು ತಮ್ಮ, ನಿನ್ನ ತಾಯಿ ಜೀವಂತವಾಗಿರ್ಬೇಕು ಅಂದ್ರೆ ನಾವು ಹೇಳೋದನ್ನ ಕೇಳಲೇಬೇಕು. ಏನವೇ ಇಲ್ಲ, ಸಿಂಪಲ್ ಆಗಿ ಒಂದೆರಡು ವರ್ಗಗಳನ್ನ ಮಾಡಿ ಕೊಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ನಿನ್ನ ತಾಯಿ ಇವಾಗ್ಲೇನೆ ತೀರೋದ್ ಬಿಡ್ತಾರೆ ನೋಡು ಅನ್ನೋದಾಗಿನೇ ಹೆದರ್ಸ್ತಾನೆ. ಏನವೇ ಇಲ್ಲ, ನಿನ್ನ ರೂಮ್ಗೆ ಹೋಗಿ ಬ್ಯಾಗ್ ನ ಬಗ್ಗೆ ಡೀಟೇಲ್ಸ್ ಗಳನ್ನ ತಗೊಂಡು ಬಾ. ಹಾಗೆ ಒಂದು ಲಾಕರ್ ನ ಕೀ ನಿನ್ನ ಹತ್ರ ಇದೆಯಲ್ವಾ, ಸೊ ಅದನ್ನವೇ ಕೂಡ ಎತ್ಕೊಂಡು ಬಾ, ನಾಳೆ ಬ್ಯಾಂಕಿನಲ್ಲಿ ಕೆಲ್ಸಕ್ಕೆ ಬರುತ್ತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇವಾಗ ನಮ್ಮ ಬ್ಯಾರಿಗೆ ಕೂಡ ಬೇರೆ ದಾರಿ ಇಲ್ದಿರೋದ್ರಿಂದ ಒಬ್ಬ ಗಾರ್ಡ್ಸ್ ನ ಜೊತೆಯಾಗಿ ಅವನ ರೂಮ್ ನ ಒಳಗಡೆಗಾಗಿನೇ ಬಂದು ಬ್ಯಾಂಕ್ ನ ಬಗ್ಗೆ ಡೀಟೇಲ್ಸ್ ಗಳು ಮತ್ತೆ ಲಾಕರ್ ಕೀಯನ್ನ ಎತ್ಕೊಂಡು ಬರ್ತಾನೆ. ನೆಕ್ಸ್ಟ್ ನಮ್ಮ ಬ್ಯಾರಿ ಆ ಲಾಕರ್ ಕೀಯನ್ನ ರಾಬರ್ಟ್ ಗೆ ಕೊಡ್ಬೇಕಾದ್ರೆ ಇದೊಂದೇ ಕೀಯನ್ನ ಇಟ್ಟು ನೀವು ಆ ಲಾಕರ್ ಅನ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ, ಇದ್ರ ಜೊತೆಗೆ ಮತ್ತೊಂದು ಕೀಯನ್ನ ಬಳಸಲೇಬೇಕು ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಆ ರಾಬರ್ಟ್, ನಮ್ಗೆ ಈ ಕೀನ ಅವಶ್ಯಕತೆ ಏನು ಬೇದಿರ್ತಾ ಇಲ್ಲ, ನಿನ್ನ ಹತ್ರನೇ ಮಡಿಕೋ, ಸೊ ಇದು ನಿನ್ಗೆನೆ ಉಪಯೋಗಕ್ಕೆ ಬರುತ್ತೆ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಅದು ಅಲ್ಲದೆ ಇವಾಗ ಸೈಲೆಂಟ್ ಆಗಿ ನನ್ನ ಜೊತೆಯಾಗಿನೇ ನೋಡಿ, ಇಲ್ಲ ಅಂದ್ರೆ ನಿನ್ನ ತಾಯಿಯ ಕಥೆನ ಮುಗಿಸ್ಬಿಡ್ತೀವಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ನಮ್ಮ ಬ್ಯಾರಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಎಲ್ಲಿಗೆ ಬರ್ಬೇಕು ಅನ್ನೋದಾಗಿ ಕೇಳ್ತಿರ್ಬೇಕಾದ್ರೆ ಜಬರ್ದಸ್ತಿಯಾಗಿ ಇವನನ್ನ ಎಳ್ಕೊಂಡು ಬರೋದಕ್ಕಾಗಿನೇ ನೋಡ್ತಾರೆ. ಅಂಡ್ ನನ್ನ ತಾಯಿಗೆ ಏನು ಆಗದೆ ಇರುವ ರೀತಿಯಾಗಿ ಚೆನ್ನಾಗಿನೇ ನೋಡ್ಕೊಳ್ಳಿ, ಅದು ಅಲ್ಲದೆ ಅವರಿಗೆ ಆಸ್ತಮ ಇದೆ, ಇನ್ಹೇಲರ್ ಕೂಡ ಬೆನ್ನ ಕೆಳಗಡೆ ಇದೆ, ಸೊ ಅವರನ್ನ ನೀಟಾಗಿನೇ ನೋಡ್ಕೊಳ್ಳಿ ಅನ್ನೋದಾಗಿನೇ ಹೇಳಿ ಬರ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ರಿಚರ್ಡ್ ಅವನ ಫ್ಯಾಮಿಲಿಯನ್ನ ತೋರಿಸ್ಬೇಕಾದ್ರೆ ಆ ಗೂಂಡಗಳು ನಮ್ಮ ಸೆಲಿನಾ ಅವಳ ಬಾಯನ್ನ ಒಂದು ಟೇಪ್ ನಿಂದ ಕವರ್ ಮಾಡೋದಕ್ಕಾಗಿನೇ ನೋಡ್ತಿರ್ತಾರೆ. ಬಟ್ ಆದ್ರೆ ನಮ್ಮ ಸೆಲಿನಾ ಏನನ್ನ ಹೇಳ್ತಾಳೆ ಅಂದ್ರೆ, ಈ ಟೇಪ್ ಅನ್ನ ಹಾಕೋದ್ರ ಬದಲು ಬೇರೆ ಯಾವ್ದಾದ್ರೂ ಬಟ್ಟೆಯಿಂದ ನನ್ನ ಮುಖವನ್ನ ಕವರ್ ಮಾಡಿ ಅಂತ ಕೇಳ್ಕೊತಾಳೆ. ಸೊ ಆ ಗೂಂಡ ಕೂಡ ಸರಿ ಓಕೆ ಅನ್ನೋದಾಗಿ ಒಂದು ಬಟ್ಟೆಯಿಂದ ಕವರ್ ಅನ್ನ ಮಾಡಿ ಕೆಳಗಡೆ ಕರ್ಕೊ ಬರ್ತಿರ್ತಾನೆ. ಸೊ ಇವಾಗ ನಮ್ಮ ಸೆಲಿನಾ ನನ್ಗೆ ವಾಶ್ರೂಮ್ ಹೋಗೋದಿಕ್ಕೆ ಅರ್ಜೆಂಟ್ ಆಗಿದೆ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಬೇಕಾದ್ರೆ ಆ ಗೂಂಡ ಕೂಡ ಸರಿ ಓಕೆ ಅಂತ ವಾಶ್ರೂಮ್ ಒಳಗಡೆಗಾಗಿನೇ ಕರ್ಕೊಂಡು ಬರ್ತಾನೆ. ಬಟ್ ಆದ್ರೆ ನಮ್ಮ ಸೆಲಿನಾ ಎಸ್ಕೇಪ್ ಆಗೋದಿಕ್ಕಾಗಿ ಟ್ರೈ ಅನ್ನ ಮಾಡಬಹುದು ಅಲ್ವಾ, ಆದ್ರಿಂದ ಆ ಗೂಂಡ ಕೂಡ ವಾಶ್ರೂಮ್ ಒಳಗಡೆಗಾಗಿನೇ ಬಂದು ನಿಂತ್ಕೋತಾನೆ. ಸೊ ನಮ್ಮ ಸೆಲಿನಾ ಅವನ ಮುಂದೆಯಾಗಿನೇ ವಾಶ್ರೂಮ್ ಅನ್ನ ಕಂಪ್ಲೀಟ್ ಮಾಡಿ ಮುಗಿಸ್ಬೇಕಾಗುತ್ತೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ರಾಬರ್ಟ್ ಮತ್ತೆ ರಿಚರ್ಡ್ ಇಬ್ಬರನ್ನವೇ ಕೂಡ ಕೆಳಗಡೆ ಫ್ಲೋರಿನಲ್ಲಿ ಕೂರಿಸ್ತಾರೆ. ಅಂಡ್ ಅವರ ಮುಖಕ್ಕೆ ಹಾಕಿರುವ ಮಾಸ್ಕ್ ಅನ್ನವೇ ಕೂಡ ರಿಮೂವ್ ಅನ್ನ ನೋಡ್ಬೇಕಾದ್ರೆ ನಮ್ಮ ರಿಚರ್ಡ್ ಮತ್ತೆ ಬ್ಯಾರಿ ಇಬ್ಬರವೇ ಒಬ್ಬರನ್ನೊಬ್ಬರು ನೋಡ್ಕೊಂಡು ಶಾಕ್ ಆಗ್ಬಿಡ್ತಾರೆ. ಅಂಡ್ ಇವಾಗ ನಮ್ಮ ರಿಚರ್ಡ್, ನಿನ್ಗೇನಾದ್ರೂ ಈ ಗೂಂಡಗಳ ಬಗ್ಗೆ ಗೊತ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಬ್ಯಾರಿ, ನನ್ಗೇನು ಗೊತ್ತು ಈ ಗೂಂಡಗಳ ಬಗ್ಗೆ, ನಿನ್ನ ಹೆಂಡತಿಯನ್ನ ಯಾವ ರೀತಿ ಇವ್ರು ಹಾಸ್ಟೇಜ್ ಅನ್ನ ಮಾಡ್ಕೊಂಡಿದ್ದಾರೋ ಅದೇ ರೀತಿ ನನ್ನ ತಾಯಿಯನ್ನ ಇಬ್ರು ಹಾಸ್ಟೇಜ್ ಅನ್ನ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಕೊತಾನೆ. ಅದಿರ್ಲಿ, ಗೂಂಡಗಳಿಗೆ ನಿನ್ಗೇನಾದ್ರೂ ಟಚ್ ಇದೆಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ರಿಚರ್ಡ್ ಕೋಪವನ್ನ ಮಾಡ್ಕೊಂಡು, ನಾನು ಬ್ಯಾಂಕಿನ ಮ್ಯಾನೇಜರ್ ಆಗಿ ವರ್ಕನ್ನ ಮಾಡ್ತಾ ಇದ್ದೀನಿ, ಸೊ ಇಂಥ ಗೂಂಡಗಳ ಜೊತೆ ನಾನು ಕೈಯನ್ನ ಏನಕ್ಕೆ ಜೋಡಿಸ್ಲಿ ಅಂತ ಇಬ್ಬರ ನಡುವೆ ಜಗಳ ಮಾಡೋದಕ್ಕೆ ಶುರುವಾಗುತ್ತೆ. ಸೊ ಇವರ ಜಗಳನ ನೋಡೋದಕ್ಕೆ ಆಗದೆ ರಾಬರ್ಟ್ ಮುಂದಕ್ಕಾಗಿನೇ ಬಂದು ಸೈಲೆಂಟ್ ಆಗಿ ನಾವು ಏನನ್ನ ಹೇಳ್ತೀವೋ ಅದನ್ನ ಮಾತ್ರವಾಗಿನೇ ಕೇಳ್ಬೇಕು, ಇಲ್ಲಾಂದ್ರೆ ಗೊತ್ತಲ್ವಾ ನಿಮ್ಮ ಫ್ಯಾಮಿಲಿಯ ಮೆಂಬರ್ ಗಳ ಕಥೆಯನ್ನ ನಾವು ಮುಗಿಸ್ಬಿಡ್ತೀವಿ ಅನ್ನೋದಾಗಿನೇ ಹೆದರಿಸ್ತಾನೆ. ಇವಾಗ ನೀವು ಮಾಡ್ಬೇಕಾಗಿರುವ ಕೆಲ್ಸ ಏನುವೇ ಇಲ್ಲ, ನಾಳೆ ಸೀದಾ ನೀವು ವರ್ಕನ್ನ ಮಾಡ್ತಿರುವ ಬ್ಯಾಂಕಿನಲ್ಲಿ ಹಣವನ್ನ ಕದ್ದು ನಮಗಾಗಿನೇ ರಾಬರಿ ಮಾಡ್ಬೇಕು. ಸರಿಯಾದ ಟೈಮಿಗೆ ಒಂದು ವೈಟ್ ಕಲರ್ ನ ವ್ಯಾನ್ ಕೂಡ ನಿಮ್ಮ ಹತ್ರಕ್ಕಾಗಿನೇ ಬರುತ್ತೆ. ಸೊ ದೊಡ್ಡ ದೊಡ್ಡ 3 ಕೆಜಿನಲ್ಲಿ ಹಣಗಳನ್ನ ತುಂಬಿ ನಮಗಾಗಿನೇ ಕಳ್ಸಿ ಕೊಡ್ಬೇಕು. ಆಕ್ಚುಲ್ ಆಗಿ ನೀವು ನಡೆಸಬೇಕಾಗಿರುವ ಪ್ಲಾನ್ ಏನು ಅಂದ್ರೆ, ರಿಚರ್ಡ್ ನೀನು ಹೇಗಿದ್ರೆ ಕೂಡ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಅಲ್ವಾ, ಅದು ಅಲ್ಲದೆ ಕ್ರಿಸ್ಮಸ್ ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾ ಇರೋದ್ರಿಂದ ಬೇಡದೇ ಇರುವ ವಸ್ತುಗಳಾಗಿರ್ಬಹುದು, ಹಾಳಾಗಿರುವ ವಸ್ತುಗಳಾಗಿರಬಹುದು, ಡಸ್ಟ್ ಆಗಿರಬಹುದು, ಸೊ ಈ ರೀತಿ ಕಚಡವನ್ನ ಕ್ಲೀನ್ ಅನ್ನ ಮಾಡಿಸ್ತೀನಿ ಅನ್ನೋದಾಗಿ ಒಂದು ಆರ್ಡರ್ ಅನ್ನ ಕೊಡ್ಬೇಕು. ಅಂಡ್ ಅದೇ ನೆಪವನ್ನ ಇಟ್ಕೊಂಡು ಕಸದ ರೂಪದಲ್ಲಿ ಹಣವನ್ನ ತುಂಬಿಕೊಂಡು ಬಂದು ವ್ಯಾನ್ ನ ಒಳಗಡೆಗೆ ಹಾಕ್ಬೇಕು. ಅಪ್ಪಿತಪ್ಪಿ ಇಬ್ರಲ್ಲಿ ಒಬ್ರೇನಾದ್ರೂ ಕೂಡ ಚಾಲಾಕಿತನವನ್ನ ತೋರಿಸಿದ್ರೆ ಬ್ಯಾರಿ, ನಿನ್ನ ತಾಯಿಯನ್ನ ನೀನು ಕಳ್ಕೋಬೇಕಾಗುತ್ತೆ, ಇನ್ನು ರಿಚರ್ಡ್ ನಿನ್ನ ಹೆಂಡತಿಯನ್ನ ನೀನು ಕಳ್ಕೋಬೇಕಾಗುತ್ತೆ ಅನ್ನೋದಾಗಿ ಬೆದರಿಸ್ತಾರೆ. ಅಂಡ್ ಅದು ಅಲ್ಲದೆ ನಿಮ್ಮನ್ನ ಕಾಂಟ್ಯಾಕ್ಟ್ ಅನ್ನ ಮಾಡೋದಕ್ಕೆ ಇಬ್ಬರಿಗೂ ಕೂಡ ಒಂದೊಂದು ಫೋನ್ ಅನ್ನ ಕೊಡಲಾಗುತ್ತೆ. ಅಂಡ್ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಅನ್ನವೇ ಕೂಡ ನಾವು ಅದೇ ಫೋನಿನ ಮುಖಾಂತರವಾಗಿ ಕೊಡ್ತೀವಿ. ಬಟ್ ಆದ್ರೆ ಬ್ಯಾರಿ, ನಿನಗೆ ಮಾತ್ರವಾಗಿ ನಾವು 2 ಫೋನ್ಗಳನ್ನ ಕೊಡ್ತಾ ಇದ್ದೀವಿ, ಯಾಕಂದ್ರೆ ಅತಿ ಹೆಚ್ಚು ಕೆಲಸವನ್ನ ಮಾಡ್ಬೇಕಾಗಿರ್ತಾ ಇರೋದು ನೀನೇನೇ ಆಗಿರೋದ್ರಿಂದ ಬೇರೆ ಬೇರೆ ಫೋನ್ಗಳ ಮುಖಾಂತರ ನಿನ್ಗೆ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡ್ಬೇಕಾಗುತ್ತೆ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ, ನಮ್ಮ ಕಾಲು ಬಂದಿದ್ದ 10 ಸೆಕೆಂಡ್ ಅಲ್ಲೇ ನೀವು ಕಾಲ್ ಅನ್ನ ಪಿಕ್ ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ಮ ಪಾರ್ಟ್ನರ್ ಮದರ್ ಅನ್ನ ನೀವು ಕಳ್ಕೊಂಡ್ ಬಿಡ್ತೀರಾ ಅನ್ನೋದಾಗಿ ಹೇಳ್ತಾರೆ. ಇನ್ನೊಂದ್ ವಿಷಯ ಏನು ಅಂದ್ರೆ, ಎಂತ ಸಿಚುವೇಶನ್ ಬಂದ್ರೆ ಕೂಡ ನಮ್ಮ ಟೀಮಿನವರು ಬ್ಯಾಂಕಿನ ಒಳಗಡೆ ಬರೋದಿಲ್ಲ. ಸಂಪೂರ್ಣವಾದ ಈ ದರೋಡೆ ಮತ್ತು ಕಳ್ಳತನವನ್ನ ನೀವಿಬ್ಬರನ್ನೇ ಕಂಪ್ಲೀಟ್ ಅನ್ನ ಮಾಡಿ ಮುಗಿಸ್ಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಕೂಡ ಏನಾಗುತ್ತೆ ಅಂತ ಗೊತ್ತು ಅಲ್ವಾ ಅಂತ ಫೈನಲ್ ಆಗಿನೇ ಹೇಳಿ ಮುಗಿಸ್ತಾನೆ.
ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ರಿಚರ್ಡ್ ಮತ್ತೆ ಬ್ಯಾರಿ ಇಬ್ಬರಿರುವೆ ರೆಡಿಯಾಗಿ ಒಂದೇ ಕಾರಿನಲ್ಲಿ ಬ್ಯಾಂಕಿನ ಕಡೆಗಾಗಿನೇ ಹೊರಟು ಬರ್ತಾರೆ. ಈ ರೀತಿಯಾಗಿ ಬರ್ತಿರ್ಬೇಕಾದ್ರೆ ನಮ್ಮ ರಿಚರ್ಡ್ ಕೋಪವನ್ನ ಮಾಡ್ಕೊಂಡು, ನಿನ್ನ ಜೊತೆಯಾಗಿ ಸೇರ್ಕೊಂಡು ನಾನು ಎಂದೆಂದ ಕೆಲ್ಸಗಳನ್ನ ಮಾಡ್ಬೇಕಾಗಿ ಬಂದಿದೆ, ಇಂಥ ಸಿಚುವೇಶನ್ ನನ್ಗೆ ಬರುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ ಅಂತ ಹೇಳ್ಕೊತಾನೆ. ಇದನ್ನ ಕೇಳುವ ನಮ್ಮ ಬ್ಯಾರಿ ಕೂಡ ಇನ್ನವೇ ಕೋಪವನ್ನ ಮಾಡ್ಕೊಂಡು, ನನ್ನನ್ನ ಕಂಡ್ರೆ ನಿಮ್ಗೆ ಸ್ವಲ್ಪನವೇ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿನೇ ಗೊತ್ತಿದೆ. ಅದು ಅಲ್ಲದೆ ಇನ್ನು ಕೆಲವೇ ದಿನಗಳಲ್ಲಿ ಕೆಲವೊಂದಷ್ಟು ಎಂಪ್ಲಾಯ್ಗಳನ್ನ ಕಿತ್ತು ಬಿಸಾಕ್ತೀರಾ ಅಲ್ವಾ, ಸೊ ಅದ್ರಲ್ಲಿ ನನ್ನ ಹೆಸರನ್ನುವೇ ಕೂಡ ಖಂಡಿತ ನೀವು ಆಡ್ ಅನ್ನ ಮಾಡಿರ್ತೀರ ಅಂತ ನನ್ಗೆ ಚೆನ್ನಾಗಿನೇ ಗೊತ್ತಿದೆ. ಬಟ್ ಆದ್ರೆ ನಾನು ಕೆಲಸದ ಬಗ್ಗೆ ಯಾವುದೇ ರೀತಿಯ ಟೆನ್ಷನ್ ಅನ್ನ ತಗೊಳ್ಳೋದೇ ಇಲ್ಲ. ಇವಾಗ ಸದ್ಯಕ್ಕೆ ನನ್ನ ತಾಯಿಯನ್ನ ಕಾಪಾಡ್ಕೊಳ್ಳೋದು ನನಗೆ ಇಂಪಾರ್ಟೆಂಟ್ ಆಗಿದೆ. ಅಂಡ್ ಅದೇ ರೀತಿ ನೀನುವೇ ಕೂಡ ನಿನ್ನ ಹೆಂಡತಿಯನ್ನ ಕಾಪಾಡ್ಕೊ ಅಂತಾನೆ ಹೇಳ್ಕೊತಾನೆ. ಬಟ್ ಆದ್ರೆ ಈ ರಿಚರ್ಡ್ಗೆ ಇನ್ನವೇ ಸ್ವಲ್ಪ ಡೌಟ್ಗಳು ಬರೋದಿಕ್ಕೆ ಶುರುವಾಗ್ಬಿಡುತ್ತೆ. ಅಂದ್ರೆ ಆ ಗೂಂಡಗಳ ಜೊತೆ ನೀನು ಖಂಡಿತವಾಗಿ ಸೇರ್ಕೊಂಡಿದ್ಯಾ, ಇಲ್ಲ ಅಂದಿದ್ರೆ ನಿನ್ಗೆ ಮಾತ್ರ ಏನಕ್ಕೆ 2 ಫೋನ್ಗಳನ್ನ ಕೊಡ್ತಾ ಇದ್ರು ಅಂತ ಕೇಳ್ತಾನೆ. ಸೊ ಇದೇ ವಿಷಯವಾಗಿ ಇವರ ನಡುವೆ ಮತ್ತೆ ಜಗಳವಾಡೋದಿಕ್ಕೆ ಶುರುವಾಗ್ಬಿಡುತ್ತೆ. ಅಂಡ್ ಇವರ ಕಾರವೇ ಕೂಡ ಇಂಬ್ಯಾಲೆನ್ಸ್ ಆಗೋದಿಕ್ಕೆ ಶುರುವಾಗ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ರಿಚರ್ಡ್ ಕಾರನ್ನ ಕಂಟ್ರೋಲಿಗೆ ತಗೋತಾನೆ. ಆ ನಂತರ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಇಬ್ರವೇ ಕೂಡ ಕೂಲ್ ಡೌನ್ ಆಗ್ತಾರೆ. ಅಂಡ್ ಇವಾಗ ನಮ್ಮ ಬ್ಯಾರಿ, ನಾವು ಈ ಕೆಲ್ಸವನ್ನ ನಮ್ಮೊಬ್ರಿಗೋಸ್ಕರನಾದ್ರೂ ಮಾಡ್ಲೇಬೇಕು. ಬಟ್ ಆದ್ರೆ ಮ್ಯಾಕ್ಸ್ ಅವಳ ಕಣ್ಣನ್ನ ತಪ್ಪಿಸಿ ನಾವು ಕಳ್ಳತನವನ್ನ ಮಾಡೋದು ಇಂಪಾಸಿಬಲ್. ಸೊ ನಾವು ಮೊದ್ಲು ಅವಳಿಗೆ ಹೊತ್ತು ಅನ್ಕಾನ್ಶಿಯಸ್ ಅನ್ನ ಮಾಡ್ಬೇಕು, ಆ ನಂತರ ಹಣವನ್ನ ಇಲ್ಲಿಂದ ಸಾಗಿಸ್ಬೇಕು ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಆ ರಿಚರ್ಡ್, ಇಲ್ಲ ಇಲ್ಲ, ನನ್ನ ಎಂಪ್ಲಾಯ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಕ್ಕೆ ನಾನು ಬಿಡೋದಿಲ್ಲ, ಅಲ್ಲಿಗೆ ಹೋಗುವಷ್ಟರಲ್ಲಿ ನಾನು ಬೇರೆ ಯಾವ್ದಾದ್ರೂ ದಾರಿಯನ್ನ ಹುಡುಕ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಬ್ಯಾರಿ ಕೂಡ ಸರಿ ಓಕೆ ಅನ್ನೋದಾಗಿ ಒಪ್ಕೋತಾನೆ. ಅಂಡ್ ಬ್ಯಾಂಕ್ ನ ಹತ್ರ ಬರೋದಕ್ಕಿಂತ ಸ್ವಲ್ಪ ಹಿಂದೆನೆ ನಮ್ಮ ಬ್ಯಾರಿಯನ್ನ ಕೆಳಗಡೆ ಇಳಿಸ್ತಾನೆ. ಯಾಕಂದ್ರೆ ಇಬ್ಬರವೇ ಒಟ್ಟಿಗೆ ಬಂದ್ರೆ ಎಲ್ಲರಿಗೂ ಡೌಟ್ಗಳು ಬರುತ್ತೆ ಅಲ್ವಾ. ಸೊ ಅದಕ್ಕಾಗಿನೇ ಸ್ವಲ್ಪ ದೂರದಲ್ಲಿ ನಮ್ಮ ಬ್ಯಾರಿಯನ್ನ ಇಳಿಸಿ ಇವನ ಮುಂಚೆ ಬರ್ತಾನೆ. ಅಂಡ್ ಬಂದ ಕೂಡಲೇ ಮೊದಲನೇದಾಗಿ ಜಿಮ್ ಅನ್ನುವ ಗಾರ್ಡ್ ಅನ್ನ ಭೇಟಿ ಮಾಡ್ತಾನೆ. ಅಂಡ್ ಅದೇ ರೀತಿ ಒಳಗಡೆ ಬರ್ತಿರ್ಬೇಕಾದ್ರೆ ಮ್ಯಾಕ್ಸ್ ಇವನ ಮುಖವನ್ನ ನೋಡಿ, ಸರ್ ನಿಮ್ಮ ತಲೆಗೆ ಪೆಟ್ಟು ಬಿದ್ದಿದೆ, ಏನಾಯ್ತು ಅನ್ನೋದಾಗಿನೇ ಕೇಳ್ತಾಳೆ. ಅದೇ ಆ ಗೂಂಡಗಳು ಸರಿಯಾಗಿನೇ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಕಳ್ಸಿದ್ದಾರೆ ಅಲ್ವಾ. ಬಟ್ ಆದ್ರೆ ನಮ್ಮ ರಿಚರ್ಡ್ ಬರ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಬಿದ್ದೋಗ್ಬಿಡಿ ಅನ್ನೋದಾಗಿನೇ ಹೇಳಿ ಸಂಭಾಳಿಸ್ತಾನೆ. ಅದು ಅಲ್ಲದೆ ಕ್ರಿಸ್ಮಸ್ ಗಿಂತ ಮುಂಚೆ ಎಲ್ಲಾ ಲಾಕರ್ ಗಳ ಹತ್ರವಾಗಿ ಕ್ಲೀನ್ ಅನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕಾಗಿನೇ ಕೆಲ್ಸದವರು ಬಂದು ಎಲ್ಲವನ್ನ ಎಕ್ಕೊಂಡು ಹೋಗ್ತಾರೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವಂತಹ ಮ್ಯಾಕ್ಸ್, ಸರಿ ಓಕೆ, ಅದಕ್ಕೆ ಬೇಕಾದಂತಹ ಪರ್ಮಿಷನ್ ಅನ್ನ ಗ್ರಾಂಟ್ ಮಾಡಿ ಸರ್ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ನಮ್ಮ ರಿಚರ್ಡ್ ಕೂಡ ಸರಿ ಓಕೆ ಕಳಿಸ್ಕೊಡ್ತೀನಿ ಅನ್ನೋದಾಗಿನೇ ಹೇಳಿ ಬರ್ತಾನೆ. ಅಂಡ್ ಇದೇ ಟೈಮಿಗೆ ನಮ್ಮ ಬ್ಯಾರಿ ಕೂಡ ಬ್ಯಾಗ್ ನ ಒಳಗಡೆಗೆ ಎಂಟ್ರಿ ಕೊಡ್ತಾನೆ. ಈ ರಿಚರ್ಡ್ ಅನ್ನ ನೋಡ್ಬೇಕಾದ್ರೆ ಫಟಾಫಟ್ ಅಂತ ಅವನ ಕ್ಯಾಬಿನ್ ಒಳಗಡೆ ಬಂದು ಸೀದಾ ಒಂದು ಸ್ಕ್ರೂ ಡ್ರೈವರ್ ಅನ್ನ ಎತ್ಕೊಂಡು ಲಾಕರ್ ನ ಕಡೆಗಾಗಿನೇ ಬರ್ಬೇಕಾದ್ರೆ ಆ ಜಾಗದಲ್ಲಿ ಒಬ್ಬ ವರ್ಕರ್ ಕ್ಲೀನ್ ಅನ್ನ ಮಾಡಿ ಬರ್ತಿರ್ತಾನೆ. ಸೊ ಅದೇ ವರ್ಕರ್ ನ ಹತ್ರ ಬ್ಯಾರಿಯ ಲಾಕರ್ ಯಾವ್ದು ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಆ ವರ್ಕರ್ ಕೂಡ ನಮ್ಮ ಬ್ಯಾರಿಯ ಲಾಕರ್ ಅನ್ನ ತೋರಿಸ್ಬೇಕಾದ್ರೆ ಇವನು ತಂದಿರುವ ಸ್ಕ್ರೂ ಡ್ರೈವರ್ ಅನ್ನ ಬಳಸಿ ಆ ಲಾಕರ್ ಅನ್ನ ಮುರಿದು ಹಾಕ್ತಾನೆ. ಆ ನಂತರ ನಮ್ಮ ಬ್ಯಾರಿಗೆ ಸಂಬಂಧಪಟ್ಟ ಕೆಲವೊಂದಷ್ಟು ವಸ್ತುಗಳು ಇರೋದನ್ನ ನೋಡಿ ಅದ್ರಲ್ಲಿ ಒಂದು ಡೈರಿಯನ್ನ ಎತ್ಕೊಂಡು ವಾಪಸ್ ಇವನ ಕ್ಯಾಬಿನ್ಗೆ ಬರ್ತಾನೆ. ಅಂದ್ರೆ ನಮ್ಮ ಬ್ಯಾರಿ ಆ ಗೂಂಡಗಳ ಜೊತೆ ಸೇರ್ಕೊಂಡಿದ್ದಾನೆ ಅಂತ ಇನ್ನವೇ ಇವನಿಗೆ ಡೌಟ್ಗಳಿದೆ. ಸೊ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋಣ ಅಂತ ಇವನ ಡೈರಿಯನ್ನ ಎತ್ಕೊಂಡು ಬಂದು ನೋಡ್ಬೇಕಾದ್ರೆ ನಮ್ಮ ಬ್ಯಾರಿ ಕೆಲವೊಂದಷ್ಟು ಜನರಿಗೆ ಹಣವನ್ನ ಕೊಡ್ಬೇಕಿರುತ್ತೆ. ಸೊ ಅದರ ಡೀಟೇಲ್ಸ್ ಅನ್ನ ಈ ಡೈರಿ ಒಳಗಡೆ ಬರ್ದು ಮಡಗಿರ್ತಾನೆ. ಅಂಡ್ ಇದೇ ಟೈಮಿಗೆ ರಿಚರ್ಡ್ ಅವನ ಸೆಕ್ರೆಟರಿ ಒಳಗಡೆಗಾಗಿನೇ ಬಂದು, ಸರ್ ಇಷ್ಟು ಹೊತ್ತಿಗೆ ಯಾರ್ಯಾರನ್ನ ಕೆಲ್ಸದಿಂದ ತೆಗಿಬೇಕು ಅಂತ ಒಂದು ಕಟ್ ಆಫ್ ಲಿಸ್ಟ್ ಅನ್ನ ಕೊಡ್ಬೇಕಾಗಿತ್ತು. ಬಟ್ ಆದ್ರೆ ನೀವು ಇನ್ನವೇ ಕೊಡದೇ ಇರೋದ್ರಿಂದ ಇವಾಗ ಡೈರೆಕ್ಟ್ ಆಗಿ ಹೆಡ್ ಆಫೀಸ್ ನ ಜೊತೆಯಾಗಿನೇ ಮಾತಾಡ್ಬೇಕಾಗುತ್ತೆ. ಸೊ ಅವರು ನಿಮ್ಗೋಸ್ಕರ ವೇಟ್ ಅನ್ನ ಮಾಡ್ತಾ ಇದ್ದಾರೆ, ಕಾನ್ಫರೆನ್ಸ್ ಗೆನೆ ಬನ್ನಿ ಅನ್ನೋದಾಗಿನೇ ಕರಿತಾಳೆ. ಸೊ ನಮ್ಮ ರಿಚರ್ಡ್ ಕೂಡ ಬೇರೆ ದಾರಿ ಇಲ್ದೆ ಬಾಸ್ ನ ಹತ್ರಕ್ಕಾಗಿನೇ ಬಂದು ಮಾತಾಡ್ತಿರ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ಆ ಗೂಂಡಗಳು ಕೊಟ್ಟಿರುವ ಫೋನ್ ರಿಂಗ್ ಆಗೋದಿಕ್ಕೆ ಶುರುವಾಗುತ್ತೆ. ಸೊ ಇವನು 10 ಸೆಕೆಂಡ್ ಗಳಲ್ಲಿ ಆ ಫೋನ್ ಅನ್ನ ಪಿಕ್ ಮಾಡಿ ನೋಡ್ಬೇಕು ಅಲ್ವಾ. ಸೊ ಫಟಾಫಟ್ ಅಂತ ಎದ್ದು ವಾಶ್ರೂಮ್ ಕಡೆಗೆ ಓಡಿ ಬರ್ತಾನೆ. ಅಂಡ್ ಅಲ್ಲಿ ಬಂದು ಕಾಲ್ ಅನ್ನ ಪಿಕ್ ಮಾಡಿ ಏನಾಯ್ತು ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಆ ರಾಬರ್ಟ್, ಏನ್ವೇ ಇಲ್ಲ, ನೀನು ಫೋನ್ ಅನ್ನ ಪಿಕ್ ಮಾಡ್ತೀಯಾ ಇಲ್ವಾ ಅನ್ನೋದಾಗಿ ಟೆಸ್ಟ್ ಅನ್ನ ಮಾಡಿದ್ವಿ, ಮುಂದೆ ಏನಾದ್ರೂ ಇದೇ ರೀತಿ ಲೇಟ್ ಅನ್ನ ಮಾಡಿದ್ರೆ ನಿನ್ನ ಹೆಂಡತಿ ತೀರೋಗ್ಬಿಡ್ತಾಳೆ ಅನ್ನೋದಾಗಿ ಮತ್ತೊಂದು ವಾರ್ನಿಂಗ್ ಅನ್ನ ಕೊಡ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಬ್ಯಾರಿಯವನ ಮದರ್ ಅನ್ನ ತೋರಿಸ್ತಾರೆ. ಅಂಡ್ ಮದರ್ ಇವಾಗ ಒಂದು ಚಾಕುವನ್ನ ಬಳಸಿ ಅವರ ಕೈಯನ್ನ ಬಿಡಿಸ್ಕೊಳ್ಳೋದಿಕ್ಕಾಗಿನೇ ನೋಡ್ತಾರೆ. ಅಂಡ್ ಅದೇ ರೀತಿ ಬಿಡಿಸ್ಕೊಂಡು ಯಾರಿಗಾದ್ರೂ ಕಾಲ್ ಅನ್ನ ಮಾಡಿ ಹೆಲ್ಪ್ ಅನ್ನ ಕೇಳೋಣ ಅಂತ ಲ್ಯಾಂಡ್ ಲೈನ್ ನ ಹತ್ರಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ಈ ಗೂಂಡಗಳು ಅದರ ಕಲೆಕ್ಷನ್ ಅನ್ನ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಸರಿ ಓಕೆ, ಒಂದು ಪೇಪರ್ ನಲ್ಲಿ ಹೆಲ್ಪ್ ಅಂತ ಬರ್ದು ಹೊರಗಡೆಗಾಗಿ ಎಸೆಯೋಣ ಅಂತ ಡೋರ್ ಹತ್ರಕ್ಕೆ ಬರ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ಆ ಗೂಂಡಗಳು ಬಂದು ನಮ್ಮ ಮದರ್ಗೆ ಸರಿಯಾಗಿನೇ ಬೊರ್ದು ಬಿಸಾಕ್ತಾರೆ. ಆ ನಂತರ ನಮ್ಮ ಬ್ಯಾರಿಗೂ ಕೂಡ ಕಾಲ್ ಅನ್ನ ಮಾಡಿ ನಿನ್ನ ತಾಯಿ ತುಂಬಾನೇ ಚಾಲಾಕಿತನವನ್ನ ತೋರಿಸ್ತಾ ಇದ್ದಾರೆ, ಸೊ ಅವರಿಗೆ ಅರ್ಥವನ್ನ ಮಾಡ್ಸು, ಇಲ್ಲಾಂದ್ರೆ ಅವರ ಕತೆ ಮುಗ್ದೋಗುತ್ತೆ ಅನ್ನೋದಾಗಿನೇ ಹೇಳ್ಕೊತಾರೆ. ಪಾಪ ನಮ್ಮ ಬ್ಯಾರಿ ದುಃಖವನ್ನ ಪಟ್ಕೊಂಡು ಅಳೋದಿಕ್ಕೆಲ್ಲ ಶುರುವನ್ನ ಮಾಡ್ಕೋತಾನೆ.
ಅಂಡ್ ಇದೇ ಟೈಮಿಗೆ ಸರಿಯಾಗಿ ರಾಬರ್ಟ್ ಕೂಡ ಮತ್ತೊಂದು ಫೋನಿಗೆ ಕಾಲ್ ಅನ್ನ ಮಾಡಿ, ಸಂಜೆ 6 ಗಂಟೆ ಅಷ್ಟರಲ್ಲಿ $1 ಮಿಲಿಯನ್ ಹಣವನ್ನ ಲಾಕರ್ ಇಂದ ನೀವು ಹೊರಗೆ ತೆಗಿಬೇಕು. ನೀವು ಹೇಗೆ ತೆಗಿತೀರೋ, ಯಾವ ರೀತಿ ತೆಗಿತೀರೋ ಅದು ನನ್ಗೆ ಏನಿವೆ ಗೊತ್ತಿರ್ತಾ ಇಲ್ಲ. ಅಂಡ್ ಯಾವ ರೀತಿ ನೀವು ಅದನ್ನ ಕಳಿಸ್ಕೊಡ್ಬೇಕು ಅಂತ ಆಮೇಲೆ ನಾವು ಎಲ್ಲವನ್ನ ಹೇಳ್ತೀವಿ ಅನ್ನೋದಾಗಿನೇ ಹೇಳ್ತಾನೆ. ಸೊ ಇವಾಗ ನಮ್ಮ ಬ್ಯಾರಿ ರಿಚರ್ಡ್ ಅವನ ಹತ್ರಕ್ಕಾಗಿನೇ ಬಂದು ಎಲ್ಲವನ್ನ ಹೇಳ್ಕೊತಾನೆ. ಆ ನಂತರ ಇವನ ಲಾಕರ್ ನ ಹತ್ರಕ್ಕಾಗಿನೇ ಬಂದು ಒಂದು ಬ್ಯಾಗ್ ಅನ್ನ ಎತ್ಕೊಂಡು ಬರ್ತಾನೆ. ಬಟ್ ಆದ್ರೆ ಬ್ಯಾಗ್ ಅನ್ನ ಎಕ್ಕುತ್ತಿರ್ಬೇಕಾದ್ರೆ ಅಲ್ಲಿ ವರ್ಕ್ ಅನ್ನ ಮಾಡ್ತಾ ಇರುವ ಒಬ್ಬ ವ್ಯಕ್ತಿ ರಿಚರ್ಡ್ ಅವರು ನಿನ್ನ ಲಾಕರ್ ಅನ್ನ ಹೊಡೆದು ಯಾವ್ದೋ ವಸ್ತುಗಳನ್ನ ತಗೊಂಡು ಹೋದ್ರು ಅಂತ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಬ್ಯಾರಿ ಅದ್ರ ಬಗ್ಗೆ ಅಷ್ಟೊಂದು ತಲೆಯನ್ನ ಕೆಡಿಸ್ಕೊಳ್ಳೋದಿಲ್ಲ. ಸೊ ಬ್ಯಾಗ್ ಅನ್ನ ಎತ್ಕೊಂಡು ರಿಚರ್ಡ್ ಅವನ ಹತ್ರಕ್ಕಾಗಿನೇ ಬಂದು, ನಾನು ಲಾಕರ್ ನ ಹತ್ರಕ್ಕಾಗಿನೇ ಹೋಗ್ತಾ ಇದ್ದೀನಿ, ಸೊ 5 ನಿಮಿಷಗಳನ್ನ ಬಿಟ್ಕೊಂಡು ನೀವು ಕೂಡ ಬನ್ನಿ ಅಂತಾನೆ. ಅಂಡ್ ಅದೇ ರೀತಿ ನಮ್ಮ ರಿಚರ್ಡ್ ಕೂಡ ವಾಪಸ್ ಅವನ ಕ್ಯಾಬಿನ್ಗೆನೆ ಬಂದು ಮ್ಯಾಕ್ಸ್ ಅವಳಿಗೆ ಕಾಲ್ ಅನ್ನ ಮಾಡಿ ಕಸವನ್ನ ಎತ್ಕೊಂಡು ಹೋಗೋದಿಕ್ಕೆ ಎಂಪ್ಲಾಯ್ಗಳು ಬರ್ತಾ ಇದ್ದಾರೆ. ಸೊ ಅವ್ರನ್ನ ತಡೆಯದೆ ಒಳಗಡೆಗಾಗಿನೇ ಬಿಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಈ ಮ್ಯಾಕ್ಸ್ ಅಷ್ಟೊಂದು ಈಸಿಯಾಗಿ ಒಪ್ಪೋದಿಕ್ಕಾಗಿ ರೆಡಿ ಇಲ್ಲ. ಸರ್, ನೀವು ಪರ್ಮಿಷನ್ ಲೆಟರ್ ಅನ್ನ ಪಾಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರಿ ಅಲ್ವಾ, ಮೊದ್ಲು ನೀವು ಪರ್ಮಿಷನ್ ಲೆಟರ್ ಅನ್ನ ಪಾಸ್ ಅನ್ನ ಮಾಡಿ ಆಮೇಲೆ ಮಿಕ್ಕಿದೆಲ್ಲ ಅಂತ ಹೇಳ್ಕೊತಾಳೆ. ಬಟ್ ಆದ್ರೆ ನಮ್ಮ ರಿಚರ್ಡ್ ಫೋನ್ ಅನ್ನ ಕಟ್ ಮಾಡಿ ಸೀದಾ ನಮ್ಮ ಬ್ಯಾರಿ ಅವನ ಹತ್ರಕ್ಕಾಗಿನೇ ಬಂದ್ಬಿಡ್ತಾನೆ. ಅಂಡ್ ಇವಾಗ ಇಬ್ರು ಕೂಡ ಸೆಕ್ಯೂರಿಟಿ ಲಾಕರ್ ನ ಹತ್ರಕ್ಕಾಗಿನೇ ಹೊರಟು ಬರ್ತಾರೆ. ಬಟ್ ಆದ್ರೆ ಎಲ್ಲ ಕಡೆ ಸಿಸಿ ಕ್ಯಾಮ್ರಾಗಳನ್ನ ಫಿಟ್ ಅನ್ನ ಮಾಡಿರ್ತಾರೆ ಅಲ್ವಾ, ಅದ್ರ ಮುಖಾಂತರ ನಮ್ಮ ಮ್ಯಾಕ್ಸು ಇವರಿಬ್ಬರನ್ನುವೇ ಕೂಡ ವಾಚ್ ಅನ್ನ ಮಾಡಿ ಬರ್ತಿರ್ತಾಳೆ. ಅಂಡ್ ಇವಾಗ ನಮ್ಮ ರಿಚರ್ಡ್ ಅವನ ಹತ್ರ ಕೂಡ ಒಂದು ಕೀ ಇದೆ, ಮತ್ತೆ ಬ್ಯಾರಿ ಹತ್ರ ಕೂಡ ಒಂದು ಕೀ ಇದೆ. ಸೊ ಆ 2 ಕೀಗಳನ್ನ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಹಾಕಿ ತಿರುಗಿಸ್ಬೇಕಾದ್ರೆ ಫೈನಲ್ ಆಗಿ ಆ ವಾಲ್ ಕೂಡ ಓಪನ್ ಆಗುತ್ತೆ. ಅಂಡ್ ಒಳಗಡೆ ಬಂದ್ಮೇಲೆ ನಮ್ಮ ರಿಚರ್ಡ್ ಒಂದು ಕೇಜನ್ನ ಎಳೆದು ಸಿಸಿ ಕ್ಯಾಮ್ರಾಗೆ ಅಡ್ಡಲಾಗಿನೇ ಮಡುತ್ತಾನೆ. ಯಾಕಂದ್ರೆ ಅದನ್ನ ದಾಟಿ ಒಳಗಡೆ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಗ್ಬಾರ್ದು ಅಂತ. ಯಾಕಂದ್ರೆ ಈ ಲಾಕರ್ ನಿಂದ ಹೊರಗೆ ಮಾತ್ರ ಸಿಸಿ ಕ್ಯಾಮ್ರಾಗಳನ್ನ ಫಿಟ್ ಅನ್ನ ಮಾಡಿರೋದು. ಸೊ ಒಳಗಡೆ ಯಾವುದೇ ರೀತಿಯಾದ ಸಿಸಿ ಕ್ಯಾಮ್ರಾಗಳು ಇರೋದಿಲ್ಲ. ಅಂಡ್ ಇವಾಗ ನಮ್ಮ ಬ್ಯಾರಿ ಬ್ಯಾಗ್ ಅನ್ನ ತೆಗೆದು ಅಲ್ಲಿ ಇರ್ತಾ ಇರುವ ಹಣವನ್ನ ತುಂಬೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಇದನ್ನೆಲ್ಲ ನೋಡುವಂತ ರಿಚರ್ಡ್ ಕೋಪವನ್ನ ಮಾಡ್ಕೊಂಡು ನಮ್ಮ ಬ್ಯಾರಿಯ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ. ನೀನು ಖಂಡಿತ ಗೂಂಡಗಳ ಜೊತೆಯಾಗಿ ಸೇರ್ಕೊಂಡಿದ್ಯಾ ಅಲ್ವಾ, ಅದಕ್ಕಾಗಿನೇ ಇವತ್ತು ಬ್ಯಾಂಕಿನ ಒಳಗಡೆಗೆ ನೀನು ಬ್ಯಾಗ್ ಅನ್ನ ತಂದು ಮಡಗಿದ್ಯಾ ಅನ್ನೋದಾಗಿನೇ ಹೇಳ್ತಿರ್ತಾನೆ. ಸೊ ನಮ್ಮ ಬ್ಯಾರಿ, ನಾನು ಈ ಬ್ಯಾಗ್ ಅನ್ನ ಸರಿಸುಮಾರು 6 ತಿಂಗಳುಗಳಿಂದ ಇದೇ ಜಾಗದಲ್ಲಿ ಮಡಿಕೊಂಡಿದ್ದೀನಿ. ನೀವು ನನ್ನ ಲಾಕರ್ ಅನ್ನ ಹೊಡೆದು ಎಲ್ಲವನ್ನ ನೋಡ್ತಿರ್ಬೇಕಾದ್ರೆ ಈ ಬ್ಯಾಗು ನಿಮ್ಮ ಕಣ್ಣಿಗೆ ಕಾಣಿಸಿಲ್ವಾ? ಆಕ್ಚುಲ್ ಆಗಿ ನಾನು ಈ ಬ್ಯಾಂಕಿನಲ್ಲಿ ವರ್ಕ್ ಅನ್ನ ಮುಗಿಸಿ ಸೀದಾ ಫುಟ್ಬಾಲ್ ಮ್ಯಾಚ್ಗಾಗಿನೇ ಹೊಡ್ತೀನಿ. ಸೊ ಅದಕ್ಕಾಗಿನೇ ಯಾವಾಗ್ಲೂ ಕೂಡ ಈ ಬ್ಯಾಗ್ ಅನ್ನ ಕ್ಯಾರಿ ಮಾಡ್ತಿದ್ದೀನಿ ಅಂತ ಹೇಳ್ಕೊತಾನೆ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ, ಇವರಿಬ್ಬರುವೆ ಈ ರೀತಿ ಜಗಳವಾಡ್ತಿರ್ಬೇಕಾದ್ರೆ ನಮ್ಮ ರಿಚರ್ಡ್ ಅನ್ನ ತೊಳ್ಬೇಕಾದ್ರೆ ಹೊರಗಡೆಗಾಗಿನೇ ಬಂದು ಬಿದ್ದೋಗಿರ್ತಾನೆ. ಸೊ ಅದನ್ನ ಮ್ಯಾಕ್ಸು ಸಿಸಿ ಕ್ಯಾಮ್ರಾದ ಮುಖಾಂತರ ನೋಡ್ಬಿಟ್ಟಿರ್ತಾಳೆ. ಸೊ ಫಟಾಫಟ ಅಂತ ನಮ್ಮ ಮ್ಯಾಕ್ಸು ಇದೇ ಜಾಗಕ್ಕಾಗಿನೇ ಬಂದು, ಏನಾಯ್ತು ನೀವೇನಿಗೆ ಹೊರಗಡೆಗಾಗಿ ಬಿದ್ದೋಗ್ಬಿಟ್ರಿ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ರಿಚರ್ಡ್ ಆ ಕೇಜ್ಗಳನ್ನ ಎಳಿತಿರ್ಬೇಕಾದ್ರೆ ಬೈ ಮಿಸ್ ಆಗಿ ಕೆಳಗಡೆ ಬಿದ್ದೋಗ್ಬಿಟ್ಟಿ ಅಂತ ಹೇಳ್ಕೊತಾನೆ. ಬಟ್ ಆದ್ರೆ ಈ ರಿಚರ್ಡ್ ಗಾಬರಿಯಾಗಿರೋದ್ರಿಂದ ಬೆವರಿನ ಹನಿ ಕೆಳಗಡೆಗಾಗಿನೇ ಬೀಳ್ತಿರುತ್ತೆ. ಸೊ ಅದನ್ನ ನೋಡುವ ಮ್ಯಾಕ್ಸು ಏನಾಗಿದೆ, ಎಲ್ಲನೂ ನಾರ್ಮಲ್ ಅಲ್ವಾ ಅಂತ ಕೇಳ್ಬೇಕಾದ್ರೆ ಹೌದು ಎಲ್ಲನೂ ಸರಿಯಾಗಿದೆ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಮ್ಯಾಕ್ಸು ವಾಪಸ್ ಬರ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ಗೂಂಡಗಳ ಕಡೆಯಿಂದ ನಮ್ಮ ಬ್ಯಾರಿಗೆ ಕಾಲ್ ಬರುತ್ತೆ. ಸೊ ಕಾಲ್ ಅನ್ನ ಪಿಕ್ ಮಾಡಿ ನೋಡ್ಬೇಕಾದ್ರೆ ಅಲ್ಲಿ ನೆಟ್ವರ್ಕ್ ಇಲ್ದಿರೋದ್ರಿಂದ ಏನ್ವೇ ಕೂಡ ಕೇಳಿಸ್ತಿರೋದಿಲ್ಲ. ಸೊ ಫಟಾಫಟ ಅಂತ ಒಂದು ವಾಶ್ರೂಮ್ ಕಡೆಗಾಗಿನೇ ಓಡಿ ಬರ್ತಾನೆ ನಮ್ಮ ಬ್ಯಾರಿ. ಅಂಡ್ ಇದೇ ಟೈಮಿಗೆ ನಮ್ಮ ರಿಚರ್ಡ್ ಅವನ ಸೆಕ್ಯೂರಿಟಿ ಒಂದು ಲೀಸ್ಟ್ ಅನ್ನ ತಗೊಂಡು ಇವನ ಹತ್ರಕ್ಕಾಗಿನೇ ಬರ್ತಾಳೆ. ಸರ್, ಹೈಯರ್ ಅಥಾರಿಟಿ ಅಷ್ಟೊಂದು ಹೇಳಿದ್ರೆ ಕೂಡ ನೀವು ಇನ್ನವೇ ಲೀಸ್ಟ್ ಅನ್ನ ರೆಡಿ ಮಾಡಿಲ್ಲ, ಆದ್ರಿಂದ ಹೈಯರ್ ಅಥಾರಿಟಿಯಿಂದಾನೇ ಲೀಸ್ಟ್ ಅನ್ನ ನಿಮ್ಗಾಗಿನೇ ಕಳ್ಸಿಕೊಟ್ಟಿದ್ದಾರೆ. ಸೊ ಇವಾಗ ಕೊನೆಯದಾಗಿ ನೀವೇನೆ ಕನ್ಫರ್ಮ್ ಅನ್ನ ಮಾಡ್ಬೇಕು ಅನ್ನೋದಾಗಿನೇ ಹೇಳ್ಕೊತಾಳೆ. ಸರಿ ಓಕೆ ಅಂತ ನಮ್ಮ ರಿಚರ್ಡ್ ಆ ಲೀಸ್ಟ್ ಅನ್ನ ಇಸ್ಕೊಂಡು ನೋಡ್ಬೇಕಾದ್ರೆ ನಮ್ಮ ಮ್ಯಾಕ್ಸು ಮತ್ತೆ ಬ್ಯಾರಿ ಇಬ್ಬರ ನೇಮ್ ಕೂಡ ಇದ್ರಲ್ಲಿ ಇರುತ್ತೆ. ನಂತರ ಸೆಕ್ರೆಟರಿ ಕೂಡ ವಾಪಸ್ಸು ಆ ಜಾಗದಿಂದ ಹೊಡ್ತಾಳೆ. ಅಂಡ್ ಇದೇ ಟೈಮಿಗೆ ನಮ್ಮ ಬ್ಯಾರಿ ಕೂಡ ಫೋನಿನಲ್ಲಿ ಮಾತಾಡಿ ಹಿಂದಿರುಗಿ ಬರ್ತಾನೆ. ಏನಿವೆ ಇಲ್ಲ, ಅವರು ಚೆಕ್ ಅನ್ನ ಮಾಡೋದಿಕ್ಕಾಗಿ ಕಾಲ್ ಅನ್ನ ಮಾಡಿದ್ರು. ಅಂಡ್ ಈ ಜಾಗದಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗೋದಿಲ್ಲ ಅಂತ ಹೇಳಿ ಬಂದಿದ್ದೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಆ ನಂತರ ಇಬ್ಬರುವೆ ಲಾಕರ್ ಗಳ ಹತ್ರಕ್ಕಾಗಿನೇ ಬಂದು ಇವರು ತಂದಿರುವ ಬ್ಯಾಗಿಗೆ $1 ಮಿಲಿಯನ್ ಹಣವನ್ನ ತುಂಬಿಸ್ಕೊಂಡು ಆ ಜಾಗದಿಂದ ಬರ್ತಾರೆ. ಅಂಡ್ ಇದೇ ರೀತಿಯಾಗಿ ಬರ್ತಿರ್ಬೇಕಾದ್ರೆ ರಾಬರ್ಟ್ ಅವನ ಕಡೆಯಿಂದ ನಮ್ಮ ರಿಚರ್ಡ್ ಗೆ ಕಾಲ್ ಬರುತ್ತೆ. ಸೊ ನಮ್ಮ ರಿಚರ್ಡ್ ಕೂಡ ಫಟಾಫಟ್ ಅಂತ ಒಂದು ಟೆರೆಸ್ ನ ಮೇಲಕ್ಕಾಗಿನೇ ಬಂದು ಪಿಕ್ ಅನ್ನ ಮಾಡ್ಬೇಕಾದ್ರೆ ಇವಾಗ್ಲೇ ನಿನ್ನ ಎಲ್ಲಾ ಸ್ಟಾಫ್ ಗಳಿಗೆ ರಜವನ್ನ ಕೊಟ್ಟು ಮನೆಗಾಗಿನೇ ಕಳಿಸ್ಬಿಡು, ಇಲ್ಲ ಅಂದ್ರೆ ನೀವು ತುಂಬಿರುವ ಹಣವನ್ನ ನಮ್ಮ ಹತ್ರ ಕಳ್ಸೋದಿಕ್ಕೆ ತುಂಬಾನೇ ರಿಸ್ಕ್ ಆಗುತ್ತೆ ಅಂತ ಹೇಳ್ಕೊತಾನೆ. ಆದ್ರಿಂದ ಬೇರೆ ದಾರಿ ಇಲ್ದೆ ರಿಚರ್ಡ್ ಕೂಡ ಸೆಕ್ರೆಟರಿ ಹತ್ರಕ್ಕಾಗಿನೇ ಬಂದು ಎಲ್ಲರಿಗೂ ಇವಾಗ್ಲೇನೆ ಲೀವ್ ಅನ್ನ ಕೊಟ್ಟು ಮನೆಗಾಗಿನೇ ಕಳ್ಸಿ. ಅಂಡ್ ಆಲ್ಸೋ ಇವತ್ತಿನ ಪೂರ್ತಿ ದಿನದ ಅಟೆಂಡೆನ್ಸ್ ಅನ್ನವೇ ಕೂಡ ಕೊಡಿ, ಯಾಕಂದ್ರೆ ಕ್ರಿಸ್ಮಸ್ಗೋಸ್ಕರ ಅವರು ಕೂಡ ಶಾಪಿಂಗ್ ಗಳನ್ನ ಮಾಡ್ಕೋಬೇಕು ಅಲ್ವಾ, ಅದಕ್ಕಾಗಿನೇ ನನ್ ಕಡೆಯಿಂದ ಹಾಫ್ ಡೇ ಲೀವ್ ಅನ್ನ ಕೊಡ್ತಾ ಇದ್ದೀನಿ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಈ ವಿಷಯ ನಮ್ಮ ಮ್ಯಾಕ್ಸ್ ಅವಳಿಗೆ ಗೊತ್ತಾಗ್ಬೇಕಾದ್ರೆ ಫುಲ್ ಶಾಕ್ ಆಗ್ಬಿಡ್ತಾಳೆ. ಸೊ ಸೀದಾ ರಿಚರ್ಡ್ ಅವನ ಹತ್ರಕ್ಕಾಗಿನೇ ಬಂದು
ನೀವಿವತ್ತು ಎಲ್ಲರಿಗೂ ಅರ್ಧ ದಿನ ಲೀವ್ ಅನ್ನ ಕೊಟ್ಟು ಕಳಿಸ್ತೀನಿ ಅನ್ನೋ ಹಾಗಿದ್ರೆ ಅದನ್ನ ಮೊದ್ಲು ನನ್ಗೆ ಇನ್ಫಾರ್ಮ್ ಅನ್ನ ಮಾಡ್ಬೇಕು ಅಲ್ವಾ ಅನ್ನೋದಾಗಿನ ಕೇಳ್ತಾಳೆ. ಸೊ ನಮ್ಮ ರಿಚರ್ಡ್ ನಾನೇನವೇ ಪ್ಲಾನ್ ಅನ್ನ ಮಾಡಿ ಈ ರೀತಿಯಾಗಿ ಕೊಟ್ಟಿಲ್ಲ, ಸಡನ್ ಆಗಿ ನನ್ನ ಮೈಂಡ್ಗೆ ಬಂದು ಸೊ ಎಕ್ಸಿಕ್ಯೂಟ್ ಅನ್ನ ಮಾಡ್ದೆ ಅನ್ನೋದಾಗಿನೇ ಹೇಳ್ಕೊತಾನೆ. ಇದ್ರಲ್ಲಿ ಅಷ್ಟೊಂದು ಯೋಚನೆ ಮಾಡೋದಿಕ್ಕೆ ಏನುವೇ ಇಲ್ಲ ಮ್ಯಾಕ್ಸ್, ನಿನ್ಗೆ ಕೂಡ ಬೇಕು ಅಂದ್ರೆ ಲೀವ್ ಅನ್ನ ತಗೊಂಡು ಮನೆಗೆ ಹೋಗು ಅಂತ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಮ್ಯಾಕ್ಸ್ಗೆ ಕೆಲ್ಸದಿಂದ ಇವಳನ್ನ ತೆಗಿತಾರೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅಲ್ವಾ. ಸೊ ನನ್ಗೆ ರಜನುವೇ ಬೇಡ ಏನುವೇ ಬೇಡ, ಕೆಲ್ಸವನ್ನ ಮಾಡೋದಿಕ್ಕೆ ಬಿಡಿ ಅನ್ನೋದಾಗಿ ಕೇಳ್ಕೊತಾಳೆ. ಇದನ್ನ ಕೇಳುವ ನಮ್ಮ ರಿಚರ್ಡ್ ನಿನ್ನನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕೆಲ್ಸದಿಂದ ತೆಗಿಯಲ್ಲ ಅಂತಾನುವೇ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಹಣವನ್ನ ತರ್ತಾ ಇರುವ ನಮ್ಮ ಬ್ಯಾರಿಯನ್ನ ತೋರಿಸ್ಬೇಕಾದ್ರೆ ಗೇಟ್ ನ ಹತ್ರಕ್ಕೇನೋ ಹಣ ತುಂಬಿರುವ ಬ್ಯಾಗ್ ಅನ್ನ ಎತ್ಕೊ ಬರ್ತಾನೆ. ಬಟ್ ಆದ್ರೆ ಗಾರ್ಡ್ ಆಗಿರುವ ಜಿಮ್ಮು ನಮ್ಮ ಬ್ಯಾರಿಯನ್ನ ತಡೆದು ಬ್ಯಾಗಿನ ಒಳಗಡೆ ಏನಿದೆ ತೋರ್ಸೋ ಅನ್ನೋದಾಗಿನ ಕೇಳ್ತಾನೆ. ಸೊ ನಮ್ಮ ಬ್ಯಾರಿ ಏನವೇ ಇಲ್ಲ ಸರ್, ಫುಟ್ಬಾಲ್ಗೆ ಬೇಕಾದಂತಹ ಕೆಲವೊಂದು ಎಕ್ವಿಪ್ಮೆಂಟ್ ಇದೆ ಅನ್ನೋದಾಗಿ ಹೇಳ್ಕೊತಿರ್ತಾನೆ. ಬಟ್ ಆದ್ರೆ ತೆಗೆದು ತೋರಿಸ್ಲೇಬೇಕು ಅಲ್ವಾ. ಸೊ ಇದ್ರ ಜಿಪ್ಪು ಓಪನ್ ಆಗದೆ ಸಿಗಾಕೊಂಡ್ಬಿಟ್ಟಿದೆ ಅನ್ನೋದಾಗಿ ಆಕ್ಟಿಂಗ್ ಅನ್ನ ಮಾಡ್ಕೊಂಡು ನಿಂತಿರ್ತಾನೆ. ಅಂಡ್ ಅದೇ ಟೈಮಿಗೆ ಸರಿಯಾಗಿ ಎಲ್ಲಾ ಸ್ಟಾಫ್ ಗಳಿಗೆ ರಜವನ್ನ ಕೊಟ್ಟಿರೋದ್ರಿಂದ ಅವರು ಕೂಡ ಬರ್ತಿರ್ತಾರೆ. ಸೊ ಇವಾಗ ಬೇರೆ ದಾರಿ ಇಲ್ದೆ ಜಿಮ್ಮು ಗೇಟ್ ಅನ್ನ ಓಪನ್ ಮಾಡ್ಲೇಬೇಕಾಗುತ್ತೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಹೀರೋ ಕೂಡ ಹೊರಗಡೆಗಾಗಿನೇ ಬಂದ್ಬಿಡ್ತಾನೆ. ನಂತರ ಇವನಿಗೆ ಫೋನ್ ಅನ್ನ ಮಾಡಿ ಯಾವ ಲೊಕೇಶನ್ಗೆ ಹಣವನ್ನ ತಲುಪಿಸಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಬ್ಯಾರಿ ಕೂಡ ಸೀದಾ ಆ ಲೊಕೇಶನ್ಗೆ ಬಂದು ಒಬ್ಬನ ಕೈಯಲ್ಲಿ ಹಣದ ಬ್ಯಾಗ್ ಅನ್ನ ಕೊಟ್ಟಿ ಬರ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ರಿಚರ್ಡ್ ಅವನನ್ನ ನೋಡ್ಬೇಕಾದ್ರೆ ಅವನಿಗೆ ಮತ್ತೆ ಕಾಲ್ ಅನ್ನ ಮಾಡಿ ಬ್ಯಾಂಕ್ ಅಲ್ಲಿರುವ ಎಲ್ಲಾ ಹಣವನ್ನ ತುಂಬೋದಿಕ್ಕಾಗಿ ಹೇಳಿರ್ತಾರೆ. ಸೊ ನಮ್ಮ ರಿಚರ್ಡ್ ಒಳಗಡೆ ಬಂದು ಎಲ್ಲಾ ಹಣವನ್ನ ತುಂಬ್ತಿರ್ತಾನೆ. ಅಂಡ್ ಈ ವಿಷಯವನ್ನ ಬ್ಯಾರಿಗೆ ಕೂಡ ಹೇಳ್ಬೇಕಾದ್ರೆ ವಾಪಸ್ಸು ಇವನವೇ ಕೂಡ ಬಂದು ಹಣವನ್ನ ತುಂಬೋದ್ರಲ್ಲಿ ಹೆಲ್ಪ್ ಅನ್ನ ಮಾಡ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಇಬ್ಬರ ಫೋನ್ಗೆ ಕೂಡ ಫೋಟೋಗಳನ್ನ ಕಳಿಸ್ತಾರೆ. ಅಂದ್ರೆ ನಮ್ಮ ಬ್ಯಾರಿಯ ಫೋನ್ಗೆ ಅವನ ಮದರ್ನ ಫೋಟೋ, ಇನ್ನು ರಿಚರ್ಡ್ ಅವನ ಫೋನ್ಗೆ ಅವನ ವೈಫ್ ನ ಫೋಟೋವನ್ನ ಕಳಿಸ್ತಾರೆ. ಸೊ ಇದನ್ನ ನೋಡ್ಬೇಕಾದ್ರೆ ಇಬ್ಬರವೇ ತುಂಬಾನೇ ಬೇಜಾರನ್ನ ಮಾಡ್ಕೊಂಡ್ ಬಿಡ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ಕಳ್ಳರಿಂದ ನಮ್ಮ ರಿಚರ್ಡ್ಗೆ ಕಾಲ್ ಬರುತ್ತೆ. ಇವಾಗ ನಮ್ಮ ಟೀಮಿನ ಕಡೆಯವರು ವ್ಯಾನ್ ಅನ್ನ ತಗೊಂಡು ಬ್ಯಾಂಕಿನ ಮುಂದಕ್ಕಾಗಿನೇ ಬರ್ತಿದ್ದಾರೆ. ಸೊ ನೀವು ತುಂಬಿರುವ ಎಲ್ಲಾ ಹಣವನ್ನ ಹೊರಗಡೆಗಾಗಿನೇ ತೊನ್ನಿ ಅನ್ನೋದಾಗಿನೇ ಆರ್ಡರ್ ಕೊಡ್ತಾರೆ. ಸೊ ನಮ್ಮ ರಿಚರ್ಡ್ ಕೂಡ ಮ್ಯಾಕ್ಸ್ ಅವಳಿಗೆ ಕಾಲ್ ಅನ್ನ ಮಾಡಿ ಬೇಡದೇ ಇರುವ ವಸ್ತುಗಳನ್ನ ತುಂಬಿಕೊಂಡು ಹೋಗೋದಿಕ್ಕಾಗಿ ಏಜೆಂಟ್ ಗಳು ಬಂದ್ಬಿಟ್ಟಿದ್ದಾರೆ. ಸೊ ಅವರನ್ನ ಒಳಗಡೆ ಬರೋದಿಕ್ಕೆ ಪರ್ಮಿಷನ್ ಅನ್ನ ಕೊಡಿ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಮ್ಯಾಕ್ಸ್ ಅವರು ಯಾವ ಕಂಪನಿಯಿಂದ ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಅವರ ಡೀಟೇಲ್ಸ್ ಗಳನ್ನ ಕೊಡಿ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ನಮ್ಮ ರಿಚರ್ಡ್ ಕಾಲ್ ಅನ್ನ ಕಟ್ ಮಾಡ್ತಾನೆ. ಆದ್ರಿಂದ ಈ ಮ್ಯಾಕ್ಸ್ ಎನ್ಕ್ವೈರಿಯನ್ನ ಮಾಡೋದಿಕ್ಕಾಗಿ ಜಿಮ್ ಅನ್ನ ಒಳಗಡೆ ಕಳಿಸ್ತಾಳೆ. ಬಟ್ ಆದ್ರೆ ಇಬ್ರು ಕೇಜ್ನ ಒಳಗಡೆ ಹಣವನ್ನ ತುಂಬಿರೋದು ಗೊತ್ತಾಗ್ಬಾರ್ದು ಅಲ್ವಾ. ಸೊ ಅದ್ರ ಮೇಲೆ ಹಳೆ ಕಾಲದ ವಸ್ತುಗಳು ಚೇರುಗಳನ್ನೆಲ್ಲ ಮಡ್ಗೆ ಕವರ್ ಅನ್ನ ಮಾಡ್ತಾರೆ. ಆದ್ರೂ ಕೂಡ ಈ ಜಿಮ್ ಆ ವಸ್ತುಗಳನ್ನ ತೆಗೆದು ಒಳಗಡೆ ಏನಿದೆ ನೋಡೋಣ ಅನ್ನೋದಾಗಿನೇ ಟ್ರೈ ಅನ್ನ ಮಾಡ್ತಾನೆ. ಇದನ್ನ ನೋಡುವ ನಮ್ಮ ಬ್ಯಾರಿ ಒಂದು ಟೂಲ್ ಅನ್ನ ಎತ್ಕೊಂಡು ಹಿಂದೆಯಿಂದ ಹೊಡಿಯೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ನಮ್ಮ ರಿಚರ್ಡ್ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಅಷ್ಟೊಂದು ಈಸಿಯಾಗಿ ಬಿಡಲ್ಲ ಅಲ್ವಾ. ಸೊ ನಮ್ಮ ಬ್ಯಾರಿಯನ್ನ ಸೈಲೆಂಟ್ ಆಗಿನೇ ತೊರೆದು ನಿಲ್ಸಿ, ನೋಡಪ್ಪ ಇದೆಲ್ಲ ಬ್ಯಾಂಕಿಗೆ ಸಂಬಂಧಪಟ್ಟಿರುವಂತಹ ಸೀಕ್ರೆಟ್ಗಳು. ಸೊ ಇದನ್ನ ಚೆಕ್ ಮಾಡುವ ಅಧಿಕಾರ ನಿನ್ಗೆ ಇಲ್ಲ ಅನ್ನೋದಾಗಿ ಜಿಮ್ಗೆ ಹೇಳ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ಆ ಜಿಮ್ಮು ಆ ಜಾಗವನ್ನ ಬಿಟ್ಟು ವಾಪಸ್ ಬಂದ್ಬಿಡ್ತಾನೆ. ನಂತರ ಮ್ಯಾಕ್ಸ್ ಅವಳ ಹತ್ರಕ್ಕಾಗಿನೇ ಬಂದು ಆ ರಿಚರ್ಡ್ ನಮ್ಗೆ ಏನನ್ವೇ ಕೂಡ ಹೇಳ್ಕೊಂಡಿಲ್ಲ. ಬಟ್ ಆದ್ರೆ ನಾವ್ ತಾನೇ ಏನನ್ನ ಮಾಡೋದಿಕ್ಕೆ ಆಗತ್ತೆ. ನಮ್ಮ ಬ್ಯಾಂಕ್ ನ ಮ್ಯಾನೇಜರು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಂದ್ರೆ ಅದನ್ನ ನಾವು ಫಾಲೋ ಮಾಡ್ಲೇಬೇಕು ಅಂತ ಸುಮ್ನೆ ಆಗ್ತಾರೆ. ಸರಿ ಓಕೆ, ಈ ಕಸವನ್ನ ಹೊರಗಡೆಗೆ ತಗೊಂಡೋಗೋದಿಕ್ಕೆ ಪರ್ಮಿಷನ್ ಅನ್ನ ಕೇಳ್ತಾ ಇದ್ದಾರೆ, ಕೊಟ್ಬಿಡೋಣ. ಹೇಗಿದ್ರುವೆ ಯಾವುದೇ ರೀತಿಯ ಪ್ರಾಬ್ಲಮ್ ಆದ್ರೂ ಕೂಡ ಮ್ಯಾನೇಜರ್ ಆಗಿರುವ ರಿಚರ್ಡ್ ಏನೇ ಜವಾಬ್ದಾರಿ ಅಲ್ವಾ. ಸೊ ಅವ್ರೇನೆ ನೋಡ್ಕೋತಾರೆ ಬಿಡು ಅನ್ನೋದಾಗಿ ಕಾಂಪ್ರಮೈಸ್ ಆಗ್ತಾರೆ. ಈ ಕಡೆ ನಮ್ಮ ರಿಚರ್ಡ್ ಮತ್ತೆ ಬ್ಯಾರಿಯನ್ನ ನೋಡೋದಾದ್ರೆ ದೊಡ್ಡ ದೊಡ್ಡದಾದ 3 ಕೇಜ್ನ ಒಳಗಡೆಗೆ ಹಣವನ್ನ ತುಂಬಿದ್ದಾರೆ. ಅಂಡ್ ಅದು ಹೊರಗಡೆಗೆ ಗೊತ್ತಾಗ್ಬಾರ್ದು ಅಂತ ಬ್ಲಾಕ್ ಕಲರ್ ನ ಟೇಪ್ಗಳಿಂದ ಸುತ್ತುವರ್ತಿದ್ದಾರೆ. ಅಂಡ್ ಇವಾಗ ನಮ್ಮ ರಿಚರ್ಡ್ ಮತ್ತೆ ಬ್ಯಾರಿ ಇಬ್ಬರಿಗೂ ಕೂಡ ಈ 3 ಕೇಜ್ಗಳನ್ನ ಎಳ್ಕೊಂಡು ಬರ್ತಿರ್ತಾರೆ. ಸೊ ನಮ್ಮ ರಿಚರ್ಡ್ ಡೋರ್ ಅನ್ನ ಓಪನ್ ಮಾಡೋಣ ಅಂತ ಕೇಜ್ ಅನ್ನ ಬಿಟ್ಟು ಮುಂದಕ್ಕಾಗಿನೇ ಬರ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಮ್ಯಾಕ್ಸ್ ಅವಳು ಕೂಡ ಸಿಸಿ ಕ್ಯಾಮ್ರಾವನ್ನ ನೋಡೋದನ್ನ ಬಿಟ್ಟು ಬೇರೆ ಯಾವ್ದೋ ಫೈಲ್ ಗಳನ್ನ ಚೆಕ್ ಮಾಡೋದಿಕ್ಕಾಗಿ ಎದ್ದು ಬಂದ್ಬಿಡ್ತಾಳೆ. ಅಂಡ್ ಇವಾಗ ನಮ್ಮ ಬ್ಯಾರಿ ಒಂದು ಕೇಜ್ ಅನ್ನ ಎಳ್ಕೊಂಡು ಬರ್ತಿರ್ಬೇಕಾದ್ರೆ ಬೈ ಮಿಸ್ ಆಗಿ ಕೆಳಗಡೆ ಬೀಳಿಸ್ಬಿಡ್ತಾನೆ. ಸೊ ಅದ್ರ ಒಳಗಡೆ ಇರುವ ಎಲ್ಲಾ ಹಣನೂ ಕೂಡ ಕೆಳಗಡೆಗಾಗಿ ಚೊಲ್ಲೋಗುತ್ತೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಬ್ಯಾರಿ ಮತ್ತೆ ರಿಚರ್ಡ್ ಇಬ್ರು ಕೂಡ ಒಂದು ಕ್ಷಣಕ್ಕೆ ಶಾಕ್ ಆಗ್ಬಿಡ್ತಾರೆ. ಆದ್ರೆ ಫಟಾಫಟ ಅಂತ ಕೆಳಗಡೆ ಬಿದ್ದಿರುವ ಎಲ್ಲಾ ಹಣವನ್ನ ಮತ್ತೆ ತುಂಬೋದಿಕ್ಕಾಗಿ ಶುರು ಮಾಡ್ತಾರೆ. ಸದ್ಯ ನಮ್ಮ ಮ್ಯಾಕ್ಸ್ ವಾಪಸ್ ಬಂದು ಇದನ್ನೆಲ್ಲ ನೋಡೋದಕ್ಕಿಂತ ಮುಂಚೆ ಎಲ್ಲವನ್ನ ಸರಿ ಮಾಡ್ಕೋತಾರೆ. ನಂತರ ಜಿಮ್ ಕೂಡ ಬಂದು ಮೇನ್ ಗೇಟ್ ಅನ್ನ ಓಪನ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ರಿಚರ್ಡ್ ಮತ್ತೆ ಬ್ಯಾರಿ ಇಬ್ಬರಿವೆ 3 ಕೇಜ್ಗಳನ್ನ ಎಳ್ಕೊಂಡು ಬರ್ತಾರೆ. ಅಂಡ್ ಹೊರಗೆ ಬಂದು ನೋಡ್ಬೇಕಾದ್ರೆ ಒಂದು ದೊಡ್ಡ ವ್ಯಾನ್ ಅನ್ನೇ ಬಂದು ನಿಂತ್ಕೊಳ್ಳುತ್ತೆ. ಸೊ ಫಟಾಫಟ ಅಂತ ಇಬ್ಬರಿವೆ ಸೇರ್ಕೊಂಡು ಹಣ ತುಂಬಿರುವ ಎಲ್ಲಾ ಕೇಜ್ಗಳನ್ನ ಒಳಗಡೆಗೆನೆ ಎತ್ತಿ ಮಾಡುತ್ತಾರೆ. ಅಂಡ್ ಅದನ್ನ ತಗೊಂಡೋಗೋದಿಕ್ಕೆ ಬಂದಿರುವ ಗೂಂಡಗಳ ಕೈಯಲ್ಲಿ ಗನ್ ಕೂಡ ಇದ್ದಿರುತ್ತೆ. ಸೊ ಇವಾಗ ಅವರು ಏನನ್ನ ಹೇಳ್ತಾರೆ ಅಂದ್ರೆ ನಮ್ಮ ಬ್ಯಾರಿಯನ್ನ ಮಾತ್ರ ವ್ಯಾನ್ ನ ಒಳಗಡೆಗೆ ಹತ್ತಿ ಅವರ ಜೊತೆಯಾಗಿ ಬರೋದಿಕ್ಕಾಗಿನೇ ಕರೀತಾರೆ.
ಸೊ ಇದನ್ನ ಕೇಳುವ ನಮ್ಮ ರಿಚರ್ಡ್ ಅವನನ್ನ ಮಾತ್ರ ಏನಕ್ಕಾಗಿ ಕರಿತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಸೊ ನಮ್ಮ ಬಾಸ್ ಕರ್ಕೊಂಡು ಬರೋದಿಕ್ಕೆ ಹೇಳಿದ್ದಾರೆ, ಸೊ ನಾವು ಕರಿತಾ ಇದೀವಿ, ಹೆಚ್ಚಿಗೆ ಏನಾದ್ರೂ ಮಾತಾಡಿದ್ರೆ ಮನಸ್ ಬೀರ್ತೀವಿ ಅಂತ ವಾರ್ನಿಂಗ್ ಅನ್ನ ಕೊಡ್ತಾರೆ. ಅಂಡ್ ಇವಾಗ ನಮ್ಮ ರಿಚರ್ಡ್ ಅನ್ನ ನೋಡ್ಬೇಕಾದ್ರೆ ಪೂರ್ತಿಯಾಗಿನೇ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಸೊ ವಾಪಸ್ ಇವನ ಕ್ಯಾಬಿನ್ಗೆನೆ ಬಂದು ತುಂಬಾನೇ ಯೋಚನೆ ಮಾಡೋದಿಕ್ಕಾಗಿ ಶುರು ಮಾಡ್ಕೋತಾನೆ. ನಾವು ಮೊದ್ಲೇನೆ ಅನುಮಾನವನ್ನ ಪಟ್ಟಾಗೆ ಈ ಬ್ಯಾರಿಯ ಗೂಂಡಗಳ ಜೊತೆಯಾಗಿ ಸೇರ್ಕೊಂಡಿದ್ದಾನೆ. ಸೊ ಅದಕ್ಕೇನೆ ಅವರ ಜೊತೆಯಾಗಿನೇ ಹಣವನ್ನ ತಗೊಂಡು ಎಸ್ಕೇಪ್ ಆಗಿರೋದು ಅಂತ ಯೋಚಿಸಿ ಪೊಲೀಸ್ ಅವರಿಗೆ ಕಾಲ್ ಅನ್ನ ಮಾಡೋಣ ಅಂತ ಡಯಲ್ ಅನ್ನ ಮಾಡ್ತಿರ್ತಾನೆ. ಬಟ್ ಆದ್ರೆ ಸಡನ್ ಆಗಿ ಇವಾಗ ಇವನ ಫೋನ್ ರಿಂಗ್ ಆಗೋದಿಕ್ಕೆ ಶುರುವಾಗುತ್ತೆ. ಸೊ ಯಾರಿರ್ಬಹುದು ಅಂತ ಕಾಲ್ ಅನ್ನ ಪಿಕ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಬ್ಯಾರಿನೇ ಕಾಲ್ ಅನ್ನ ಮಾಡಿರೋದು. ನೋಡಿ ಸರ್, ಇನ್ನು ಅರ್ಧ ಗಂಟೆಯಲ್ಲಿ ಇವ್ರು ವಾಪಸ್ಸು ನಿಮ್ಮ ಹತ್ರಕ್ಕಾಗಿನೇ ಬರ್ತಾ ಇದಾರಂತೆ. ಅಂಡ್ ಇವರಿಗೆ ಎಷ್ಟು ಸಿಕ್ಕಿದ್ಯೋ ಅಷ್ಟು ಹಣ ಸಾಕಾಗೋದಿಲ್ವಂತೆ. ಸೊ ನಮ್ಮ ಬಾಲ್ಡ್ ನಲ್ಲಿರುವ ಎಲ್ಲಾ ಹಣವನ್ನ ಡಿಮ್ಯಾಂಡ್ ಅನ್ನ ಮಾಡಿ ಕೇಳ್ತಾ ಇದ್ದಾರೆ. ಸೊ ಎಲ್ಲಾ ಹಣವನ್ನ ತುಂಬಿ ರೇಡಿಯನ್ನ ಇಟ್ಕೊಳ್ಳಿ, ಸದ್ಯದಲ್ಲೇ ಬರ್ತಾ ಇದ್ದಾರೆ ಅಂತ ಹೇಳ್ಕೊತಾನೆ. ಸೊ ಇವಾಗ ರಿಚರ್ಡ್ ನ ಹತ್ರ ಕೂಡ ಬೇರೆ ದಾರಿ ಇಲ್ಲ ಅಲ್ವಾ, ಇವನು ಏನನ್ನಾದ್ರೂ ಮಾಡೋದಿಕ್ಕೆ ಹೋದ್ರೆ ಇವನ ಹೆಂಡತಿಯ ಕಥೆಯನ್ನ ಮುಗಿಸ್ಬಿಡ್ತಾರೆ. ಸೊ ಬೇರೆ ದಾರಿ ಇಲ್ದೆ ವಾಪಸ್ ಬಂದು ಎಲ್ಲಾ ಹಣವನ್ನ ತುಂಬೋದಿಕ್ಕಾಗಿನೇ ಮತ್ತೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಮ್ಯಾಕ್ಸ್ ಗೆ ಡೌಟ್ ಗಳು ಬಂದು ಎಲ್ಲವನ್ನ ಸರ್ಚ್ ಅನ್ನ ಮಾಡ್ತಿರ್ಬೇಕಾದ್ರೆ ಇವನ ಟೇಬಲ್ ಮೇಲೆ ಇರುವ ಕಟ್ ಆಫ್ ಲಿಸ್ಟ್ ಸಿಗ್ಬಿಡುತ್ತೆ. ಅಂಡ್ ಅದ್ರಲ್ಲಿ ನಮ್ಮ ಮ್ಯಾಕ್ಸ್ ಅವಳ ನೇಮ್ ಕೂಡ ಇದ್ದಿರುತ್ತೆ. ಸೊ ನನ್ನನ್ನ ಕೆಲ್ಸದಿಂದ ತೆಗಿತಾ ಇದಾರಲ್ಲ ಅಂತ ಬೇಜಾರನ್ನ ಮಾಡ್ಕೊಂಡು ಸೀದಾ ರಿಚರ್ಡ್ ಅವನ ಹತ್ರನೇ ಕೇಳೋಣ ಅಂತ ಈ ವಾರ್ಡ್ ನ ಹತ್ರಕ್ಕಾಗಿನೇ ಬಂದ್ಬಿಡ್ತಾಳೆ. ಬಟ್ ಆದ್ರೆ ನಮ್ಮ ರಿಚರ್ಡ್ ಮ್ಯಾಕ್ಸ್ ಅವಳನ್ನ ನೋಡಿ ಸ್ವಲ್ಪ ಗಾಬರಿಯಾಗಿ ಲಿಫ್ಟ್ ಅನ್ನ ಬಳಸ್ಕೊಂಡು ಮೇಲ್ಗಡೆ ಫ್ಲೋರ್ ಗೆ ಬಂದ್ಬಿಡೋದ್ರಿಂದ ಈ ಮ್ಯಾಕ್ಸ್ ಅವನನ್ನ ಭೇಟಿ ಮಾಡೋದಿಕ್ಕೆ ಆಗೋದಿಲ್ಲ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ರಿಚರ್ಡ್ ಅವನ ಹೆಂಡತಿಯಾಗಿರುವ ಸೆಲಿನಾ ಅವಳನ್ನ ತೋರಿಸ್ತಾರೆ. ಅಂಡ್ ಇವಾಗ ಈ ಗೂಂಡಾಗಳು ಅವಳನ್ನ ಕರ್ಕೊಂಡು ಒಂದು ಕಾಡಿನ ಒಳಗಡೆಗಾಗಿನೇ ಬರ್ತಾರೆ. ಅಂಡ್ ಅವಳ ಕೈ ಬಾಯಿ ಎಲ್ಲವನ್ನ ಕಟ್ಟಕ್ಕೆ ಮಡಗಿದ್ದಾರೆ ಅಲ್ವಾ. ಸೊ ಅದೇ ಸಿಚುವೇಶನ್ ಅಲ್ಲಿ ಕಾಡಿನ ಒಳಗಡೆ ಒಂಟಿಯಾಗಿನೇ ಬಿಟ್ಟು ಅವಳನ್ನ ಬಂದ್ಬಿಡ್ತಾರೆ. ಇನ್ನು ನಮ್ಮ ಬ್ಯಾರಿ ಅವನ ಮದರ್ ಅನ್ನ ತೋರಿಸ್ಬೇಕಾದ್ರೆ ಆ ಗೂಂಡಾಗಳು ಮದರ್ ಅನ್ನವೇ ಕೂಡ ಕಟ್ಟಾಗಿರುವ ಸಿಚುವೇಶನ್ ಅಲ್ಲೇ ಬಿಟ್ಟು ಹೊರಗಡೆಗಾಗಿನೇ ಬಂದ್ಬಿಡ್ತಾರೆ. ಈ ಕಡೆ ರಿಚರ್ಡ್ ಅನ್ನ ನೋಡೋದಾದ್ರೆ ಉಳಿದಿರ್ತಾ ಇರುವ ಎಲ್ಲ ಹಣವನ್ನ ಮತ್ತೆ 2 ಕೆಜಿನ ಒಳಗಡೆ ತುಂಬಿ ಅವುಗಳನ್ನುವೇ ಹೊರಗಡೆಗಾಗಿನೇ ಎಳ್ಕೊಂಡು ಬರೋದಿಕ್ಕಾಗಿನೇ ನೋಡ್ತಿದ್ದಾನೆ. ಆದ್ರೆ ಈ ಬಾರಿ ಗಾರ್ಡ್ ಆಗಿರುವ ಜಿಮ್ಮು ತುಂಬಾನೇ ಎನ್ಕ್ವೈರಿ ಮಾಡೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾನೆ. ಸೊ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ರಿಚರ್ಡ್ ಮ್ಯಾನೇಜರ್ ಆಗಿರುವ ನಾನು ಆರ್ಡರ್ ಅನ್ನ ಕೊಡ್ತಾ ಇದ್ದೀನಿ, ಗೇಟ್ ಅನ್ನ ಓಪನ್ ಮಾಡು ಅಂತ ಕೇಳ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ಆ ಜಿಮ್ ಕೂಡ ಗೇಟ್ ಗಳನ್ನ ಓಪನ್ ಮಾಡಿ ಹೊರಗಡೆ ಕಳಿಸ್ತಾನೆ. ಅಂಡ್ ಅದೇ ರೀತಿಯಾಗಿ ಆ ವೈಟ್ ವ್ಯಾನ್ ಕೂಡ ಹಣವನ್ನ ತುಂಬಿಕೊಂಡು ಹೋಗೋದಿಕ್ಕಾಗಿ ಮತ್ತೆ ಬರುತ್ತೆ. ಅಂಡ್ ಆ ವ್ಯಾನ್ ನ ಜೊತೆಯಾಗಿ ನಮ್ಮ ಬ್ಯಾರಿ ಕೂಡ ಹಿಂತಿರುಗಿ ಬಂದಿದ್ದಾನೆ. ಅಷ್ಟೇ ಅಲ್ಲದೆ ನಮ್ಮ ಮ್ಯಾಕ್ಸ್ಗೆ ಕೂಡ ತುಂಬಾನೇ ಡೌಟ್ ಗಳು ಬಂದ್ಬಿಟ್ಟಿದಾವೆ ಅಲ್ವಾ. ಆದ್ರಿಂದ ಏನ್ ತಾನೇ ನಡೀತಾ ಇದೆ ಅಂತ ನೋಡೋಣ ಅನ್ನೋದಾಗಿನೇ ಬಂದ್ಬಿಡ್ತಾಳೆ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ದುಡ್ಡು ಯಾರ ಕಣ್ಗೆ ಕೂಡ ಕಾಣಿಸ್ಬಾರ್ದು ಅಂತ ಟೇಪ್ ಅನ್ನ ಸುತ್ತಿದ್ರು ಅಲ್ವಾ, ಅದು ಒಂದು ಜಾಗದಲ್ಲಿ ಓಪನ್ ಆಗಿ ಒಳಗಡೆ ಇರುವ ಹಣವೆಲ್ಲ ಕಾಣಿಸ್ಬಿಡುತ್ತೆ. ಸೊ ನಮ್ಮ ಮ್ಯಾಕ್ಸ್ಗೆ ಕೂಡ ಅರ್ಥವಾಗ್ಬಿಡುತ್ತೆ ಒಳಗಡೆ ಇರುವ ಹಣವನ್ನ ಬೇರೆ ಕಡೆಗೆ ಸಾಗಿಸ್ತಾ ಇದ್ದಾರೆ ಅಂತ. ಆದ್ರೆ ನಮ್ಮ ಮ್ಯಾಕ್ಸ್ ರಿಚರ್ಡ್ ಅವನ ಬಗ್ಗೆ ತುಂಬಾನೇ ಚೆನ್ನಾಗಿನೇ ತಿಳ್ಕೊಂಡಿದ್ದಾಳೆ. ಇವನು ಯಾವತ್ತೂ ಕೂಡ ಈ ರೀತಿಯಾದ ಕೆಲಸಗಳನ್ನ ಮಾಡೋದಿಲ್ಲ. ಒಂದ್ ವೇಳೆ ಇವನು ಎಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಖಂಡಿತ ಇದ್ರೆ ಹಿಂದೆ ಏನೋ ಉದ್ದೇಶ ಇದೆ ಅಂತ ತಿಳ್ಕೊತಾಳೆ. ಅಪಿತಪ್ಪಿ ನಾನೇನಾದ್ರೂ ಇದನ್ನ ತಡೆಯೋದಕ್ಕಾಗಿ ನೋಡಿದ್ರೆ ಈ ಕೆಲಸವನ್ನ ಮಾಡಿಸೋರು ಇವರಿಗೆ ತೊಂದರೆಯನ್ನ ಕೊಡಬಹುದು ಅಥವಾ ಇವರ ಕಥೆಯನ್ನವೇ ಮುಗಿಸ್ಬಿಡ್ಬಹುದು. ಸೊ ನಾವು ಏನನ್ನವೇ ಮಾತಾಡದೆ ಇರೋದೇ ಸರಿ ಅಂತ ವಾಪಸ್ ಬಂದ್ಬಿಡ್ತಾಳೆ. ನೆಕ್ಸ್ಟ್ ನಮ್ಮ ರಿಚರ್ಡ್ ಮತ್ತೆ ಬ್ಯಾರಿ ಎಲ್ಲ ಹಣವನ್ನ ಆ ವ್ಯಾನಿನ ಒಳಗಡೆಗಾಗಿನೇ ತುಂಬಿ ಮಡುತ್ತಾರೆ. ಅಂಡ್ ಇವಾಗ ಇವರ ಜೊತೆಯಾಗಿ ಆ ರಾಬರ್ಟ್ ಕೂಡ ಬಂದಿರ್ತಾನೆ. ನೋಡಿ, ನಾವು ಕೊಟ್ಟಿರುವ ಕೆಲಸವನ್ನ ನೀವು ನಿಯತ್ತಾಗಿನೇ ಮಾಡಿ ಮುಗಿಸಿದೀರಾ. ಇನ್ನು 1 ಗಂಟೆಗಳವರೆಗೂ ಕೂಡ ನೀವು ಇದೇ ಜಾಗದಲ್ಲಿ ವೇಟ್ ಅನ್ನ ಮಾಡಿ, ಆ ನಂತರ ಈ ಜಾಗದಿಂದ ಹೊರಟ್ರೆ ನಿಮ್ಮ ಫ್ಯಾಮಿಲಿ ಅವರು ಸೇಫ್ ಆಗಿನೇ ಸಿಗ್ತಾರೆ ಅಂತ ಹೇಳಿ ಆ ಎಲ್ಲ ಹಣವನ್ನ ತಗೊಂಡು ಆ ಜಾಗದಿಂದ ಹೊರಟೋಗ್ಬಿಡ್ತಾರೆ. ನಂತರ ನಮ್ಮ ರಿಚರ್ಡ್ ಮತ್ತೆ ಬ್ಯಾರಿ ವಾಪಸ್ಸು ಒಳಗಡೆಗಾಗಿನೇ ಬಂದು ಒಂದು ಜಾಗದಲ್ಲಿ ಕುಳಿತುಕೊಂಡು ನಿನ್ನ ಡೈರಿ ಒಳಗಡೆ ತುಂಬಾನೇ ಹಣದ ಲಿಸ್ಟ್ ಅನ್ನ ಬಂದು ಮಡಗಿದ್ಯಲ್ವಾ, ಅದು ಏನು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಬ್ಯಾರಿ ನಾನು ಕೆಲವೊಂದಷ್ಟು ಕಡೆ ಸಾಲವನ್ನ ಮಾಡ್ಕೊಂಡ್ ಬಿಟ್ಟಿದ್ದೀನಿ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನ ಕೊಡ್ಬೇಕು ಅನ್ನೋದಾಗಿನೇ ಬರ್ಕೊಂಡಿದ್ದೀನಿ. ಫೋನ್ ನಲ್ಲಿ ಅಥವಾ ಕಂಪ್ಯೂಟರ್ ನಲ್ಲಿ ಆಡ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ನನ್ಗೆ ಇಷ್ಟವಾಗೋದಿಲ್ಲ. ಸೊ ಡೈರಿಯಲ್ಲಿ ಎಲ್ಲವನ್ನ ಬರ್ದಿದ್ದೀನಿ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಇಬ್ಬರುವೆ ಇದೇ ವಿಷಯವನ್ನ ಇಟ್ಟು ನಗೋಡೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಕಾಡಿನಲ್ಲಿರುವ ನಮ್ಮ ಸೆಲಿನಾ ಅವಳನ್ನ ತೋರಿಸ್ಬೇಕಾದ್ರೆ ತುಂಬಾನೇ ಕಷ್ಟವನ್ನ ಪಟ್ಟು ಅವಳ ಕೈಗಳನ್ನ ಬಿಡಿಸ್ಕೋತಾಳೆ. ಆ ನಂತರ ಒಂದು ರೋಡ್ ನ ಹತ್ರಕ್ಕಾಗಿನವೇ ಬಂದು ವೆಹಿಕಲ್ ಅನ್ನ ಅಡ್ಡಲಾಕಿ ಅವರ ಹತ್ರದಿಂದ ಹೆಲ್ಪ್ ಅನ್ನ ತಗೊಂಡು ನಡೆದಿರುವ ಎಲ್ಲ ವಿಷಯವನ್ನ ಹೇಳ್ಕೊತಾಳೆ. ಅದು ಅಲ್ಲದೆ ಆದಷ್ಟು ಬೇಗ ಪೊಲೀಸ್ನವರಿಗೆ ಕಾಲ್ ಅನ್ನ ಮಾಡಿ ಅನ್ನೋದಾಗಿನವೇ ಕಾಲ್ ಅನ್ನ ಮಾಡಿಸಿ ಈ ರಾಬರಿಯ ಎಲ್ಲ ವಿಷಯವನ್ನ ಹೇಳ್ಕೋಬೇಕಾದ್ರೆ ಆ ಪೊಲೀಸ್ ಅವರು ಕೂಡ ಫಟಾಫಟ ಅಂತ ಎನ್ಕ್ವೈರಿ ಮಾಡೋದಿಕ್ಕಾಗಿನೇ ಇಳಿತಾರೆ. ನಂತರ ವೈಟ್ ಕಲರ್ ವ್ಯಾನು ಎಲ್ಲೆಲ್ಲಿರಬಹುದು ಅಂತ ಎಲ್ಲ ಸಿಟಿಯನ್ನ ಹುಡುಕ್ಬೇಕಾದ್ರೆ ಎಲ್ಲನವೇ ಕೂಡ ಸಿಗೋದೇ ಇಲ್ಲ. ನೆಕ್ಸ್ಟ್ ಸೀನನ್ನ ಕಟ್ ಮಾಡಿ ನಮ್ಮ ರಿಚರ್ಡ್ ಮತ್ತೆ ಬ್ಯಾರಿಯನ್ನ ಪೊಲೀಸ್ ಸ್ಟೇಷನ್ ನಲ್ಲಿ ನೋಡ್ತೀವಿ. ಅದು ಅಲ್ಲದೆ ಸೆಲಿನಾ ಕೂಡ ತುಂಬಾನೇ ಸೇಫ್ ಆಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಳೆ ಅಲ್ವಾ. ಸೊ ಅವಳನ್ನ ನೋಡ್ಬೇಕಾದ್ರೆ ನಮ್ಮ ರಿಚರ್ಡ್ಗೆ ನೆಮ್ಮದಿನೇ ಫೀಲ್ ಆಗುತ್ತೆ.
ಅದು ಅಲ್ಲದೆ ಇವನು ಕೆಲಸದ ಬಿಸಿಯಲ್ಲಿ ಯಾವತ್ತೂ ಕೂಡ ಹೆಂಡತಿಗಾಗಿ ಟೈಮ್ ಅನ್ನ ಕೊಡ್ತಿರ್ಲಿಲ್ಲ ಅಲ್ವಾ. ಸೊ ಅದಕ್ಕೆ ಸಾರಿಯನ್ನ ಕೇಳಿ ಇನ್ ಮುಂದೆ ಯಾವಾಗ್ಲೂ ನಿನ್ನ ಜೊತೆಯಾಗಿನೇ ಇರ್ತೀನಿ ಅಂತ ಮಾತನ್ನ ಕೊಡ್ತಾನೆ. ಅಂಡ್ ನಮ್ಮ ಬ್ಯಾರಿ ಕೂಡ ಅವನ ಮದರ್ ಅನ್ನ ಸೇಫ್ ಆಗಿರೋದನ್ನ ನೋಡ್ಬೇಕಾದ್ರೆ ಅವನುವೆ ಕೂಡ ನೆಮ್ಮದಿಯಾಗಿ ನಿಟ್ಟುಸಿರನ್ನ ಬಿಡ್ತಾನೆ. ಗೈಸ್ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ನಿಜ ಜೀವನದಲ್ಲಿ ನಡೆದಿರುವ ಒಂದು ಘಟನೆ. ಅಂಡ್ ಈ ಘಟನೆ ನಡೆದಿರೋದು 2004ರಲ್ಲಿ. ನಂತರ ಪೊಲೀಸ್ನವರು ಆ ಕಳ್ಳರನ್ನ ಹಿಡಿಯೋದಕ್ಕಾಗಿ ತುಂಬಾನೇ ಕಷ್ಟವನ್ನ ಪಡ್ತಾರೆ. ಬಟ್ ಆದ್ರೆ ಆ ಕಳ್ಳರ ಬಗ್ಗೆ ಒಂದು ಚಿಕ್ಕದಾದ ಎವಿಡೆನ್ಸ್ ಕೂಡ ಸಿಗೋದೇ ಇಲ್ಲ. ಆದ್ರಿಂದ ಗೌರ್ನಮೆಂಟ್ ಯಾವ ನಿರ್ಧಾರವನ್ನ ತಗೊಳುತ್ತೆ ಅಂದ್ರೆ ಆನ್ ದ ಸ್ಪಾಟ್ ಚಲಾವಣೆಯಲ್ಲಿರುವ ನೋಟುಗಳನ್ನ ಬ್ಯಾನ್ ಮಾಡ್ಬಿಡುತ್ತೆ. ಅಂದ್ರೆ ಇವಾಗ ಇವರು ಕೋಟಿ ಕೋಟಿ ಹಣವನ್ನ ದರೋಡಿಯನ್ನ ಮಾಡಿರ್ತಾ ಇದ್ರೆ ಕೂಡ ಅದೆಲ್ಲನೂ ಕೂಡ ವೇಸ್ಟ್ ಆಗಿ ಒಂದು ಖಾಲಿ ಪೇಪರ್ನ ಹಾಗೇನೆ ಆಗ್ಬಿಡುತ್ತೆ. ನಂತರ ಈ ರಿಚರ್ಡ್ ಮತ್ತೆ ಬ್ಯಾರಿಯನ್ನ ಇಟ್ಕೊಂಡು ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಈ ರಿಚರ್ಡ್ ಯಾವುದೇ ರೀತಿ ತಪ್ಪನ ಮಾಡಿಲ್ಲ ಅಂತ ಸಾಬೀತಾಗಿ ಅವನನ್ನ ರಿಲೀಸ್ ಅನ್ನ ಮಾಡ್ಬಿಡ್ತಾರೆ. ಬಟ್ ಆದ್ರೆ ನಮ್ಮ ಬ್ಯಾರಿ ಅವನ ಬಗ್ಗೆ ಸರಿಯಾದ ಎವಿಡೆನ್ಸ್ ಗಳು ಸಿಗದಿರೋದ್ರಿಂದ ಸರಿ ಸುಮಾರು 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಕೊಡಲಾಗುತ್ತೆ. ಆ ನಂತರ ಇವನುವೆ ಕೂಡ ನಿರಪರಾಧಿ ಅಂತ ಸಾಬೀತಾಗ್ಬೇಕಾದ್ರೆ ಇವನನ್ನುವೆ ಬಿಡ್ತಾರೆ. ಬಟ್ ಆದ್ರೆ 2004ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ಕಳ್ಳತನವನ್ನ ಯಾರು ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗೇ ಇಲ್ಲ. ಬಟ್ ಆದ್ರೆ ದರೋಡಿಯನ್ನ ಮಾಡಿದಂತಹ ನೋಟ್ಗಳು ಅಲ್ಲಲ್ಲಿ ಬೆಂಕಿ ಕಚ್ಕೊಂಡು ಉರಿಯೋದು ಮಾತ್ರ ಸಿಕ್ಕಿರುತ್ತೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.